ವೆಲ್ಕಮ್ ಬ್ಯಾಕ್ ಗೈಸ್. ಮೇಡ್ ಇನ್ ಇಂಡಿಯಾ ಆ ಟೈಟನ್ ಸ್ಟೋರಿಗೆ ಸ್ವಾಗತ. ಹಿಂದಿನ ಎಪಿಸೋಡ್ ಅಲ್ಲಿ ಜರ್ಸಿಸ್ ದೇಸಾಯಿ ಅವರಿಗೆ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಐಡಿಯಾ ಹುಟ್ಟಿದ್ದು ಹೇಗೆ, ಈ ಬಿಸ್ನೆಸ್ ಗೆ ಲೈಸೆನ್ಸ್ ತಗೊಳ್ಳೋದ್ರಿಂದ ಹಿಡಿದು ಗವರ್ಮೆಂಟ್ ಪರ್ಮಿಷನ್ ತಗೊಳ್ಳೋದ್ರವರೆಗೂ ಎಷ್ಟು ಸ್ಟ್ರಗಲ್ ಮಾಡಿದ್ರು ಅಂತ ನೋಡಿದ್ರಿ. ಈ ಎಪಿಸೋಡ್ ಅಲ್ಲಿ ಟೈಟನ್ ಟೈಟಲ್ ಹೇಗೆ ಹುಟ್ಟಿತು ಅನ್ನೋದ್ರಿಂದ ಹಿಡಿದು ಬಿಸ್ನೆಸ್ ಲೋನ್ಗೋಸ್ಕರ, ಫ್ಯಾಕ್ಟರಿಗೆ ಒಳ್ಳೆ ಲ್ಯಾಂಡ್ ಹುಡ್ಕೋಕೋಸ್ಕರ ಅಲ್ದಾಡಿದ್ದು, ಕಾಂಪಿಟೇಟರ್ ಫ್ಯಾಕ್ಟರಿಯಿಂದ ಸ್ಕಿಲ್ಡ್ ಎಂಪ್ಲಾಯೀಸ್ ನ ಹೈರ್ ಮಾಡಿ ಲೇಬರ್ಸ್ ಗೆ ಟ್ರೈನಿಂಗ್ ಕೊಟ್ಟು ಕೆಲಸ ಮಾಡಿಸಿ ಮೊದಲನೇ ವಾಚ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ರೋಚಕ ಜರ್ನಿ ಒಂದು ಕಡೆ ಆದ್ರೆ, ಟೈಟನ್ ಮ್ಯಾನುಫ್ಯಾಕ್ಚರ್ ಮಾಡಿದ ಮೊದಲನೇ ವಾಚ್ ಇಂದಾನೆ ಟಾಟಾ ಅವರಿಗೆ ಒಂದು ಪಾರ್ಟಿಯಲ್ಲಿ ಅವಮಾನ ಆಗುತ್ತೆ. ಈ ಅವಮಾನಕ್ಕೆ ಉತ್ತರವಾಗಿ ಜರ್ಸಿಸ್ ದೇಸಾಯಿ ತಗೊಂಡ ದಿಟ್ಟ ನಿಲುವುಗಳ ಜರ್ನಿ ಈ ಎಪಿಸೋಡ್ 2. ಬನ್ನಿ ಈಗ ಮೊದಲು ಟೈಟನ್ ನೇಮ್ ಬಂದಿದ್ ಹೇಗೆ ಅನ್ನೋದ್ರಿಂದ ಕತೆ ಶುರು ಮಾಡೋಣ. ಒಬ್ಬೊಬ್ಬರು ಒಂದೊಂದು ನೇಮ್ ಅನ್ನ ಸಜೆಸ್ಟ್ ಮಾಡ್ತಾರೆ. ಆಗ ಜಿ ನೇಮ್ ಸಿಂಪಲ್ ಆಗಿರ್ಬೇಕು, ಅದು ನಮ್ಮ ಬ್ರಾಂಡ್ ವ್ಯಾಲ್ಯೂನ ಸೂಚಿಸಬೇಕು ಅಂತ ಹೇಳ್ತಾರೆ. ಆಗ ಗೋಪಾಲನ್ ನೆಸ್ಕೆಫೆ ಕಂಪನಿಗೆ ಹೆಸರು ಬಂದಿದ್ದು ಅದರ ಪೇರೆಂಟ್ ಕಂಪನಿ ನೆಸ್ಟ್ಲೆ ಇಂದ ಅಲ್ವಾ. ಸೊ ನಮ್ಮ ಪೇರೆಂಟ್ ಕಂಪನಿ ಟಾಟಾ ಇಂಡಸ್ಟ್ರೀಸ್, ಈಗ ನಮ್ಮ ಪಾರ್ಟ್ನರ್ ಟಿಟ್ಕೋ ಅಂತ ಬೋರ್ಡ್ ಮೇಲೆ ಬರೀತಾರೆ. ನಾವು ಈ ಎರಡು ಹೆಸರಿಂದ ನಮ್ಮ ಕಂಪನಿ ಹೆಸರನ್ನ ಡಿರೈವ್ ಮಾಡೋಣ ಅಂತ ಬೋರ್ಡ್ ಮೇಲೆ ಬರೆದಾಗ ಜಿ ನಾವು ಎಂತ ಹೆಸರಿಡ್ಬೇಕಂದ್ರೆ ನಮ್ಮ ಸ್ಟ್ರೆಂತ್, ಲೆಗಸಿ ಮತ್ತೆ ಆಂಬಿಷನ್ ನ ರೆಪ್ರೆಸೆಂಟ್ ಮಾಡಬೇಕು ಅಂತ ಹೇಳಿ ಅದರಲ್ಲಿ TITAN ಲೆಟರ್ಸ್ ಗಳನ್ನ ತಗೊಂಡು ಟೈಟನ್ ಅಂತ ಹೆಸರಿಡ್ತಾರೆ. ಇಲ್ಲಿಂದ ಅಸಲಿ ಟೈಟನ್ ಕಹಾನಿ ಶುರುವಾಗುತ್ತೆ. ಈಗ ಮೊದಲನೇ ಸ್ಟೆಪ್ ಒಂದು ಬ್ಯಾಂಕ್ಸ್ ಅಲ್ಲಿ ಲೋನ್ ಅಪ್ಲೈ ಮಾಡೋದು. ಯಾವ ಬ್ಯಾಂಕ್ ಗೆ ಹೋದ್ರು ವಾಚ್ ಮ್ಯಾನುಫ್ಯಾಕ್ಚರಿಂಗ್ ತುಂಬಾ ರಿಸ್ಕಿ ಬಿಸ್ನೆಸ್. ಆಲ್ರೆಡಿ ಮಾರ್ಕೆಟ್ ಅಲ್ಲಿ HMT ತುಂಬಾ ಚೆನ್ನಾಗಿ ರನ್ ಆಗ್ತಿದೆ. HMT ಅವರು ಕೇವಲ 5% ಪ್ರೊಡ್ಯೂಸ್ ಮಾಡ್ತಿರೋ ಕ್ವಾರ್ಟ್ಸ್ ಟೆಕ್ನಾಲಜಿನ ನೀವು ಡೆಡಿಕೇಟೆಡ್ ಆಗಿ ಮಾಡ್ತಿದೀವಿ ಅಂತೀರಾ. ನಮ್ಮ ಬ್ಯಾಂಕ್ ಅಲ್ಲಿ ಕಸ್ಟಮರ್ಸ್ ಹಣನ ರಿಸ್ಕ್ ಗೆ ಹಾಕೋಕೆ ಇಷ್ಟಪಡಲ್ಲ ಅಂತ ಒಂದು 8-10 ಬ್ಯಾಂಕ್ಸ್ ಲೋನ್ ಪ್ರಪೋಸಲ್ಸ್ ನ ರಿಜೆಕ್ಟ್ ಮಾಡ್ತವೆ. ಇದು ಇನಿಷಿಯಲ್ ಸ್ಟೇಜ್ ಅಲ್ಲಿ ತುಂಬಾ ಯೋಚನೆಗೆ ದುಡುತ್ತೆ. ಮೇಘಾ ದೇಸಾಯಿ ಅವರಿಗೆ, ಸರ್ ಬ್ಯಾಂಕ್ಸ್ ಗಳಿಗೆ ಲೋನ್ ಕೊಡೋದಕ್ಕೆ ನಮ್ಮ ವಾಚ್ ಐಡಿಯಾ ಪ್ರಾಬ್ಲಮ್ ಅಷ್ಟೇ, ನಾವಲ್ಲ, ನಾವು ಬೇರೆ ಯಾವ್ದಾದ್ರು ವೆಂಚರ್ ಮೇಲೆ ವರ್ಕ್ ಮಾಡಬಹುದಲ್ಲ ಅಂದಾಗ ಗೋಪಾಲನ್ ಕೂಡ ಅವ್ರು ಹೇಳ್ತಿರೋದು ಕರೆಕ್ಟ್. ಪ್ರಾಬ್ಲಮ್ ಇರೋದು ನಮ್ಮ ಐಡಿಯಾದಲ್ಲಿ, ನಾವು ಬೇರೆ ಯಾವ್ದಾದ್ರು ಬಿಸ್ನೆಸ್ ಮಾಡಬಹುದು ಅಂತ ಹೇಳಿದ್ರು ದೇಸಾಯಿ ಮಾತ್ರ, ನಿಮ್ಗೆ ಈ ವಾಚ್ ಪ್ರಾಜೆಕ್ಟ್ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಟಾಟಾ ಗ್ರೂಪ್ಸ್ ಅಲ್ಲಿ ನಿಮ್ಗೆಲ್ಲ ಬೇರೆ ಬೇರೆ ಜಾಬ್ಸ್ ನ ನಾನು ಅಸೈನ್ ಮಾಡಿಸ್ಕೊಡ್ತೀನಿ, ನನಗೆ ಇದರಲ್ಲಿ ನಂಬಿಕೆ ಇದೆ ಅಂತ ಹೇಳಿ ಎದ್ದು ಹೋಗ್ತಾರೆ. ದೇಸಾಯಿ ಅವ್ರಿಗೆ ಟೆನ್ಷನ್ ಇಲ್ಲ ಅಂದ್ರೆ ಮನೆಯಲ್ಲಿ ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾರೆ, ಟೆನ್ಷನ್ ಇದ್ರೆ ಟೇಸ್ಟ್ ಎಲ್ಲ ಹದಗೆಟ್ಟು ಹೋಗುತ್ತೆ. ದೇಸಾಯಿ ಅವರ ಹೆಂಡತಿ ಅಂತೂ ಅವರು ಅಡಿಗೆ ಮಾಡೋ ರುಚಿಯಲ್ಲೇ ಇವರ ಪ್ರಾಜೆಕ್ಟ್ ವಿಷಯ ಹೇಗೆ ನಡೀತಿದೆ ಅಂತ ಅರ್ಥ ಮಾಡ್ಕೊಂಡ್ಬಿಡ್ತಾರೆ. ಈ ಕಡೆ ಮೇಘ ಕಂಪನಿ ಜವಾಬ್ದಾರಿ ಎಲ್ಲ ನನ್ನ ತಲೆ ಮೇಲೆ ಇದೆ ಅನ್ನೋ ರೀತಿ ಮನೆಯಲ್ಲಿ ಯೋಚನೆ ಮಾಡ್ತಿರ್ತಾರೆ. ಆಗ ರವೀಂದ್ರ ನಾಯಕ್, ನನಗೆ ಕೆನರಾ ಬ್ಯಾಂಕ್ ಅಲ್ಲಿ ತುಂಬಾ ಪರಿಚಯದ ಮ್ಯಾನೇಜರ್ ಇದ್ದಾರೆ, ಅಲ್ಲೊಂದು ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತ ಹೇಳ್ತಾರೆ. ಮೇಘ, ನಾವು ಎಲ್ಲಾ ಬ್ಯಾಂಕ್ ಗಳಲ್ಲೂ ಟ್ರೈ ಮಾಡಿ ಆಗಿದೆ, ಅದರಲ್ಲೂ ಕೆನರಾ ಬ್ಯಾಂಕ್ ಈ ರೀತಿ ಪ್ರಾಜೆಕ್ಟ್ ನಲ್ಲಿ ಇನ್ವೆಸ್ಟ್ ಮಾಡಲ್ಲ, ಅದು ಆಗದೆ ಇರೋ ಕೆಲಸ ಬಿಡಿ ಎಂದಾಗ ರವೀಂದ್ರ ನಾಯಕ್, ಈಗ ನನ್ನನ್ನೇ ಬ್ಯಾಂಕ್ ಮ್ಯಾನೇಜರ್ ಅನ್ಕೋ, ನನ್ನ ಹತ್ರ ಹೇಗೆ ನಿಮ್ಮ ಪ್ರಪೋಸಲ್ ನ ಪ್ರೆಸೆಂಟೇಷನ್ ಮಾಡ್ತೀಯಾ ಮಾಡು ಅಂತ ಹೇಳ್ತಾರೆ. ಆಗ ಮೇಘ ಅದನ್ನ ಟೆಕ್ನಿಕಲ್ ಆಗಿ ಕ್ವಾರ್ಟ್ಸ್ ಟೆಕ್ನಾಲಜಿ ಬಗ್ಗೆ, ಮೆಕ್ಯಾನಿಕಲ್ ವಾಚಸ್ ಬಗ್ಗೆ, ಇನ್ಸೈಡ್ ಮಿಷಿನ್ ಬಗ್ಗೆ ಹೇಳಕ್ಕೆ ಸ್ಟಾರ್ಟ್ ಮಾಡಿದಾಗ ಇದನ್ನೆಲ್ಲ ನಾನು ಅರ್ಥ ಮಾಡ್ಕೊಳ್ಳೋಕೆ ನಾನು ಐನ್ಸ್ಟೀನ್ ಅಲ್ಲ. ನೀವು ಟ್ರಾನ್ಸ್ಪರೆನ್ಸಿಗೆ ಇದನ್ನೆಲ್ಲ ಹೇಳ್ಬೋದು, ಆದ್ರೆ ಅದರಿಂದ ಕನ್ಫ್ಯೂಷನ್ ಕ್ರಿಯೇಟ್ ಆಗುತ್ತೆ, ಅದಕ್ಕೆ ಅವರು ಲೋನ್ ಅಪ್ರೂವಲ್ ಮಾಡ್ತಿಲ್ಲ. ಅದ್ರ ಬದಲು ನಾನು ಹೇಳೋ ರೀತಿ ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ಕೊಟ್ಟು ಅವರು ಹೇಳಿದ್ದಕ್ಕೆ ಕೆನರಾ ಬ್ಯಾಂಕ್ ಗೆ ಕಳಿಸ್ತಾರೆ. ಮೇಘ ಮಾರನೇ ದಿನ ದೇಸಾಯಿ ಮತ್ತೆ ಗೋಪಾಲ್ ಅವರನ್ನ ಕರ್ಕೊಂಡು ಹೋಗಿ ನೋಡಿದ್ರೆ ಅಲ್ಲಿನ ಮ್ಯಾನೇಜರ್ ಥೇಟ್ ರವೀಂದ್ರ ನಾಯಕ್ ತರಾನೇ ಇದಾರೆ, ಮೀಸೆ ಒಂದಿಲ್ಲ. ಮೇಘಗೆ ಆಶ್ಚರ್ಯ ಆಗುತ್ತೆ. ಈಗ ಮೀಟಿಂಗ್ ಶುರು ಆಗುತ್ತೆ. ದೇಸಾಯಿ ಮತ್ತೆ ಗೋಪಾಲನ್ ಟೈಟನ್ ವಿಷನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಆಗ ಈ ಮ್ಯಾನೇಜರ್, ನೀವು ಹೇಳೋದೆಲ್ಲ ಓಕೆ, ಆದ್ರೆ HMT ಅಂತ ದೊಡ್ಡ ಕಂಪನಿ ಮೇಲೆ ಹೇಗೆ ಕಾಂಪೀಟ್ ಮಾಡ್ತೀರಾ ಅಂತ ಕೇಳ್ತಾರೆ. ಅದಕ್ಕೆ ದೇಸಾಯಿ, ಸರ್ ಖಂಡಿತ ನಾವು HMT ಮಾರ್ಕೆಟ್ ನ ಟಾರ್ಗೆಟ್ ಮಾಡ್ತಿಲ್ಲ, ಅವರ ಮೆಕ್ಯಾನಿಕಲ್ ವಾಚಸ್ ಅದ್ಭುತವಾಗಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. HMT ಜನರ ನಂಬಿಕೆಯನ್ನು ಗಳಿಸಿದೆ ನಿಜ, ಆದ್ರೆ ನಾವು ನಮ್ಮದೇ ಆದ ಓನ್ ಮಾರ್ಕೆಟ್ ಕ್ರಿಯೇಟ್ ಮಾಡ್ತಿದೀವಿ ಅಂದಾಗ ಮ್ಯಾನೇಜರ್, ನಮ್ಗೆ ಈ ಕ್ವಾರ್ಟ್ಸ್ ಟೆಕ್ನಾಲಜಿ ಅರ್ಥ ಆಗಲ್ಲ, ಅರ್ಥ ಆಗದೆ ಇರೋ ಬಿಸ್ನೆಸ್ ಮೇಲೆ ಇನ್ವೆಸ್ಟ್ ಮಾಡೋದು ಹೇಗೆ, ನಮ್ಗೆ ರಿಸ್ಕಿ ಅನ್ಸುತ್ತೆ ಅಂತ ಹೇಳ್ತಾರೆ. ಆಗ ಮೇಘ ಹೇಳ್ಕೊಟ್ಟ ಹಾಗೆ ದೇಸಾಯಿ ಪಿಚ್ ಮಾಡ್ತಾರೆ. ನೋಡಿ ಸರ್, ನಾವೀಗ ಟಿವಿ ನೋಡ್ತಾ ಇರ್ತೀವಿ, ಆದ್ರೆ ಅದ್ರ ಒಳಗಡೆ ಇರುವ ಸರ್ಕ್ಯೂಟ್ ಡಯಾಗ್ರಾಮ್ ಹೇಗಿದೆ ಅಂತ ನಮ್ಗೆ ಕಾಣಲ್ಲ. ನಮ್ಗೆ ಗೊತ್ತಿರೋದಿಷ್ಟೇ, ಟಿವಿ ಸ್ವಿಚ್ ಆನ್ ಮಾಡಿದ್ರೆ ಟಿವಿ ಆನ್ ಆಗುತ್ತೆ, ಚಾನಲ್ ಚೇಂಜ್ ಮಾಡಿದ್ರೆ ರನ್ ಆಗ್ತಾ ಇರುತ್ತೆ. ನಮ್ಗೆ ಇಲ್ಲಿ ಬೇಕಾಗಿರೋದು ನಮ್ಮ ಪ್ರಾಡಕ್ಟ್ ಕನ್ವೀನಿಯಂಟ್ ಆಗಿ ಇದೆಯಾ ಅನ್ನೋದಷ್ಟೇ. ಈ ಕ್ವಾರ್ಟ್ಸ್ ಟೆಕ್ನಾಲಜಿ ಕೂಡ ಅದೇ ತರ. ಮತ್ತೆ ಮೆಕ್ಯಾನಿಕಲ್ ವಾಚಸ್ ಅಲ್ಲಿ ಟೈಮ್ ಕೂರ್ಸಿ ಜನರಿಗೆ ಬೇಜಾರಾಗುತ್ತೆ, ಆದ್ರೆ ಕ್ವಾರ್ಟ್ಸ್ ವಾಚಸ್ ಅಲ್ಲಿ ಟೈಮ್ ಸ್ಟಾಪ್ ಆಗೋದೇ ಇಲ್ಲ. ಸ್ಟಾಪ್ ಆದ್ರೆ ಬ್ಯಾಟ್ರಿ ಹಾಕಿದ್ರೆ ಮುಗೀತು, 2-3 ವರ್ಷ ರನ್ ಆಗುತ್ತೆ ಅಂತ ಹೇಳ್ತಾರೆ. ಆಗ ಕೊನೆಯದಾಗಿ ಮ್ಯಾನೇಜರ್, ಸರಿ ನೀವು ಹೇಳಿದ್ದೆಲ್ಲ ಒಪ್ಕೊಳ್ತೀನಿ, ಆದ್ರೆ ಈ ವಾಚಸ್ ನ ಪರ್ಚೇಸ್ ಮಾಡೋದು ಯಾರು ಅಂತ ಕೇಳ್ತಾರೆ. ಆಗ ದೇಸಾಯಿ, ಇಡೀ ವರ್ಲ್ಡ್
ಟೈಟನ್ ವಾಚಸ್ ನ ಪರ್ಚೇಸ್ ಮಾಡುತ್ತೆ ಸರ್. ಟಾಟಾ ಅಂದ್ರೆ ಟ್ರಸ್ಟ್. ಟೈಟನ್ ಟಾಟಾದ ಒಂದು ಬೀಜ. ನಿಮ್ಮ ಸಹಾಯದಿಂದ, ನಮ್ಮ ಶ್ರಮದಿಂದ ಈ ಬೀಜ ದೊಡ್ಡ ಹೆಮ್ಮರವಾಗಿ ಬೆಳೆಯುತ್ತೆ. ನಮ್ಮ ವಿಷನ್ ಇರೋದು ಟೈಟನ್ ಶೋರೂಮ್ಗೆ ಜನ ಬರೀ ವಾಚ್ ತಗೊಳಕ್ಕೆ ಬರಬಾರದು, ಟೈಟನ್ ತಗೊಳಕ್ಕೆ ಬರಬೇಕು. ಟೈಟನ್ ಅಂದ್ರೆ ಫೈನ್ ಕ್ರಾಫ್ಟ್ ಮ್ಯಾನ್ಶಿಪ್, ಎಲಿಗೆನ್ಸ್, ರಿಲಯಬಿಲಿಟಿ, ಲೆಗಸಿ. ಟೈಟನ್ ಅನ್ನೋದು ಬರೀ ವಾಚ್ ಅಲ್ಲ, ಈ ದೇಶದ ಒಂದು ಐಡೆಂಟಿಟಿಯಾಗಿ ಮಾಡೋದಕ್ಕೆ ಹೊರಟಿದೀವಿ ಅಂತ ಹೇಳಿ ಮುಗಿಸ್ತಾರೆ. ಇವರ ಪ್ಯಾಷನ್ ನೋಡಿ ಬ್ಯಾಂಕ್ ಮ್ಯಾನೇಜರ್ ಇಂಪ್ರೆಸ್ ಆಗ್ತಾರೆ, ಲೋನ್ ಪ್ರಪೋಸಲ್ ನ ಅಕ್ಸೆಪ್ಟ್ ಮಾಡ್ತಾರೆ. ಮೇಘ ಹೇಳ್ಕೊಟ್ಟ ಪಿಚ್ ವರ್ಕ್ ಆಗಿದ್ದಕ್ಕೆ ದೇಸಾಯಿ ಅವರು ತುಂಬಾ ಖುಷಿ ಆಗ್ತಾರೆ. ಮೇಘ ಮನೆಗೆ ಬಂದು ರವೀಂದ್ರ ನಾಯಕ್ ನ ಭೇಟಿ ಮಾಡಿ ಸ್ವೀಟ್ ಕೊಟ್ಟು, ನೀವು ನನ್ನ ಹತ್ರ ಆರ್ಟ್ ಪ್ರೊಫೆಸರ್ ಅಂತ ಸುಳ್ಳು ಯಾಕೆ ಹೇಳಿದ್ರಿ ಅಂತ ಕೇಳ್ತಾರೆ. ಆಗ ರವೀಂದ್ರ ನಾಯಕ್, ಅದು ನನ್ನ ಬ್ರದರ್, ನಾವಿಬ್ರು ನೋಡೋಕೆ ಒಂದೇ ತರ ಇದ್ದೀವಿ, ನಾನು ಈಗಲೂ ಆರ್ಟ್ ಪ್ರೊಫೆಸರ್ ಅಂತ ಹೇಳ್ತಾರೆ. ಅಂತೂ ದೇಸಾಯಿ ಅವರು ಅವ್ರು ಮಾಡಿದ ಅಡಿಗೆಯಲ್ಲಿ ವಾಪಸ್ ಒಳ್ಳೆ ರುಚಿಯನ್ನ ತರ್ತಾರೆ. ಆ ರುಚಿ ನೋಡಿ ಅವರ ಹೆಂಡತಿಗೆ ಟೈಟನ್ ಗೆ ಲೋನ್ ಸ್ಯಾಂಕ್ಷನ್ ಆಗಿದೆ ಅಂತ ಅರ್ಥ ಆಗುತ್ತೆ. ಈಗ ಮುಂದಿನ ಸ್ಟೆಪ್ ಫ್ಯಾಕ್ಟರಿ ಸೆಟಪ್ ಮಾಡೋಕೆ ಒಂದು ಒಳ್ಳೆ ಲ್ಯಾಂಡ್ ನೋಡ್ಬೇಕು. ತಮಿಳುನಾಡಲ್ಲಿ ಒಂದಷ್ಟು ರೀಜನ್ಸ್ ನ ಮಾರ್ಕ್ ಮಾಡ್ಕೊಂಡು ಲ್ಯಾಂಡ್ ನೋಡೋಕೆ ಸುತ್ತಾಡ್ತಾರೆ. ಒಂದು ಕಡೆ ಪೂರ್ತಿ ಡಸ್ಟ್ ಇದ್ರೆ, ಇನ್ನೊಂದು ಕಡೆ ಮಾಯಿಶ್ಚರ್ ಇರುತ್ತೆ, ಮತ್ತೊಂದು ಕಡೆ ಇನ್ಸೆಕ್ಟ್ಸ್ ಇರುತ್ತೆ. ಹೀಗೆ ಸುಮಾರು ಒಂದು 8-10 ಜಾಗ ಸುತ್ತಾಡಿದ ಮೇಲೆ ಕೊನೆಗೂ ಒಂದು ಜಾಗನ ಗೌರವ್ ಆಯ್ಕೆ ಮಾಡ್ತಾರೆ. ಆದ್ರೆ ಆ ಜಾಗನ ಶಂಕರ್ ಬೇಡ ಅಂತಾರೆ. ಯಾಕೆ ಅಂತ ಕೇಳಿದ್ರೆ, ಇದು ತಮಿಳುನಾಡು ಕರ್ನಾಟಕ ಬಾರ್ಡರ್ ಅಲ್ಲಿ ಇದೆ. ಇಲ್ಲಿ ನೀವು ಪ್ಲಾಂಟ್ ಓಪನ್ ಮಾಡಿದ್ರೆ ನಮ್ಮ ನೈಬರ್ ಸ್ಟೇಟ್ ಅವರನ್ನ ಕೆಲಸಕ್ಕೆ ಸೇರಿಸ್ಕೊಡ್ತೀರಾ. ನೀವು ಹೇಳಿರೋದು ತಮಿಳಿಗರಿಗೆ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡ್ತೀವಿ ಅಂತ ತಕರಾರು ತೆಗಿತಾರೆ. ಆಗ ದೇಸಾಯಿ, ಈ ಜಾಗ ಬೆಂಗಳೂರಿಗೆ 60 ಕಿಲೋಮೀಟರ್ ಹತ್ರ ಇರೋದ್ರಿಂದ ಪರ್ಫೆಕ್ಟ್ ಪ್ಲೇಸ್ ಶಂಕರ್. ನಮ್ಮ ಕಾಂಪಿಟೇಟರ್ HMT ಮೇಲೆ ಒಂದು ಕಣ್ಣಿಟ್ಟಿರಬಹುದು. ನಿಮಗೆ ಮಾತು ಕೊಟ್ಟ ಹಾಗೆ ಪೂರ್ತಿ ಎಂಪ್ಲಾಯ್ಮೆಂಟ್ ತಮಿಳುನಾಡು ರೆಸಿಡೆನ್ಸ್ ಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿ ಕೊನೆಗೂ ಅಪ್ರೂವ್ ತಗೊಂಡು ಗುದ್ಲಿ ಪೂಜೆ ಮಾಡ್ತಾರೆ. 5 ವರ್ಷಗಳಲ್ಲಿ ಆಗ್ಲಿಲ್ಲ ಅಂದ್ರೂ ಸ್ವಲ್ಪ ಜಾಸ್ತಿ ಸಮಯ ಹಿಡಿದ್ರು ಫ್ಯಾಕ್ಟರಿ ಕನ್ಸ್ಟ್ರಕ್ಷನ್ಸ್ ಎಲ್ಲ ಆಗುತ್ತೆ. ಈಗ ನೆಕ್ಸ್ಟ್ ಕೆಲಸ ಟೈಟನ್ ಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ಡ್ ಟೆಕ್ನಿಷಿಯನ್ ಎಂಪ್ಲಾಯೀಸ್ ನ ಹೈರ್ ಮಾಡೋದು. ಅದಕ್ಕೆ ಇವರು ಏನ್ ಮಾಡ್ತಾರೆ ಅಂದ್ರೆ, HMT 30 ವರ್ಷದ ಸೆಲೆಬ್ರೇಷನ್ ಫಂಕ್ಷನ್ ಗೆ ಹೋಗಿ HMT ನೆಕ್ಸ್ಟ್ ಮಂತ್ ಕೆಲವು ವರ್ಕರ್ಸ್ ನ ಲೇ ಆಫ್ ಮಾಡ್ತಿದೆ ಅಂತ ತಿಳ್ಕೊತಾರೆ. ಅಲ್ಲಿ ಕೆಲಸ ಬಿಡ್ತಿರೋ ಎಂಪ್ಲಾಯೀಸ್ ನ ಟೈಟನ್ ಗೆ ಆಫರ್ ಮಾಡ್ತಾರೆ. ಒಬ್ಬ ಎಂಪ್ಲಾಯಿ ಇಂದ ಅಲ್ಲಿ ಯಾರ್ಯಾರು ಯಾವ ಪೊಸಿಷನ್ ಅಲ್ಲಿ ಇದ್ದಾರೆ ಅಂತ ತಿಳ್ಕೊಂಡು ಮೈನ್ ಆಗಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಹೆಡ್ ಸಮೀರ್ ರೆಡ್ಡಿ, ಪೂಜಾ ಅಂತ ಹಾರಾಲಜಿಸ್ಟ್ ಅಂಡ್ ಮ್ಯಾಥಮೆಟಿಕಲ್ ಜೀನಿಯಸ್, ಮತ್ತೆ AJ ಕುಮಾರ್ ಹೆಡ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಡಿಪಾರ್ಟ್ಮೆಂಟ್, ಇವರೆಲ್ಲರ ಬಗ್ಗೆನೂ ಮಾಹಿತಿ ಕಲೆ ಹಾಕ್ತಾರೆ. ನಂತರ ಮ್ಯೂಸಿಕಲ್ ಚೇರ್ ಆಟ ಆಡುವಾಗ ಗೌರವ್ ಮತ್ತು ಆಕಾಶ್ ಏನೋ ಈ ಮೀಟಿಂಗ್ ಅಲ್ಲಿ ತುಂಬಾ ದಿನದ ಮೇಲೆ ಸಿಕ್ಕದ ರೀತಿ ಒಬ್ರಿಗೊಬ್ರು ಮಾತಾಡ್ಕೊಳ್ತಾ ಟೈಟನ್ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ಅಲ್ಲಿನ ಸ್ಟಾಫ್ ಕಿವಿಗಳಿಗೆ ಬೀಳೋ ರೀತಿ ಮಾತಾಡ್ತಾರೆ. ಹೊಸದಾಗಿ ಟೈಟನ್ ಅಂತ ಟಾಟಾ ಗ್ರೂಪ್ಸ್ ಇಂದ ಎಸ್ಟಾಬ್ಲಿಷ್ ಆಗ್ತಿದೆ, ಅವರ ಮಿಷನ್ಸ್ ತುಂಬಾ ಅಡ್ವಾನ್ಸ್ಡ್ ಆಗಿದೆ, ಸ್ವಿಸ್ ಬ್ರಾಂಡ್ ಕಂಪ್ಯಾರಿಸನ್ ಮಾಡಿದ್ರು ಕಡಿಮೆನೆ, ಹಾಗೆ ಹೀಗೆ ಅಂತೆಲ್ಲ ಅವರ ಗಮನ ಸೆಳೆಯೋ ಹಾಗೆ ಕನ್ವರ್ಸೇಷನ್ ಮಾಡ್ತಾರೆ. ಗೇಮ್ ಮುಗಿದ ಮೇಲೆ HMT ಸ್ಟಾಫ್, ನೀವು ಹೇಳಿದ್ದೆಲ್ಲ ನಿಜಾನ ಅಂತ ಕೇಳ್ತಾರೆ. ನಿಮ್ಗೆ ಡೀಟೇಲ್ ಆಗಿ ಗೊತ್ತಾಗಬೇಕಂದ್ರೆ ಈ ಅಡ್ರೆಸ್ ಗೆ ಬನ್ನಿ, ನಾಳೆ ಬೆಳಿಗ್ಗೆ 10 ಗಂಟೆಗೆ ನಿಮಗೋಸ್ಕರ ಕಾರ್ ವೆಯ್ಟ್ ಮಾಡ್ತಾ ಇರುತ್ತೆ ಅಂತ ಹೇಳಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಬರ್ತಾರೆ. ಕ್ಯೂರಿಯಾಸಿಟಿಲಿ ಮಾರನೇ ದಿನ ಈ 3 ಜನ ಎಂಪ್ಲಾಯೀಸ್ ಬರ್ತಾರೆ. ಅವರು ಬಂದು ಫ್ಯಾಕ್ಟರಿ ನೋಡಿದಾಗ, ನೀವು ಹೇಳಿದ ಅಡ್ವಾನ್ಸ್ಡ್ ಮಿಷಿನ್ಸ್ ಯಾವ್ದು ಇಲ್ಲಿ ಇಲ್ವಲ್ಲ ಅಂತ ಕೇಳಿದಾಗ ಆಕಾಶ್, ನಿಜ, ಆದ್ರೆ ಟೈಟನ್ ಆಲ್ ಲೆವೆಲ್ ಎಕ್ಸ್ಟ್ರಾರ್ಡಿನರಿ ಯೂನಿಟ್ ಆಗೋಕೆ ನಿಮ್ಮ ಸಹಾಯ ಬೇಕು ಅಂತ ಕೇಳ್ತಾರೆ. ಆಗ ಪೂಜಾ, ನಾವು ಸೆಕ್ಯೂರ್ಡ್ ಆಗಿರೋ ಗವರ್ಮೆಂಟ್ ಜಾಬ್ ನ ಬಿಟ್ಟು ಸೆಮಿ ಪ್ರೈವೇಟ್ ಕಂಪನಿಲಿ ಕೆಲಸಕ್ಕೆ ಸೇರ್ಕೊಳ್ಳೋದಕ್ಕೆ ನಮ್ಗೆ ಆಸಕ್ತಿ ಇಲ್ಲ. ಒಂದು ವೇಳೆ ಟೈಟನ್ ಫೇಲ್ ಆದ್ರೆ ಟಾಟಾಗೆ ಅದೊಂದು ಚಿಕ್ಕ ಹೊಡೆತ ಆಗ್ಬೋದು ಅಷ್ಟೇ, ಆದ್ರೆ ನಮಗೆ ಕೆರಿಯರೇ ಹೋಗ್ಬಿಡುತ್ತೆ. ಸೊ ಥ್ಯಾಂಕ್ ಯು ಫಾರ್ ದ ಆಫರ್ ಅಂತ ಹೇಳಿ ಹೋಗ್ತಿರ್ತಾರೆ. ಆಗ ಅವರು ಬೋರ್ಡ್ ಮೇಲೆ ಬರೆದಿರೋ ಅಡ್ವಾನ್ಸ್ಡ್ ಮಿಷಿನ್ಸ್ ಲಿಸ್ಟ್ ನೋಡಿ ಇವರು ದೊಡ್ಡ ಮಟ್ಟದಲ್ಲೇ ಮಾಡೋಕೆ ರೆಡಿ ಇದ್ದಾರೆ ಅಂತ ಅಂದಾಜು ಸಿಗುತ್ತೆ. ಜೊತೆಗೆ ಪೂಜಾ ಅವರು HMT ಯಲ್ಲಿ ಯಾವ ಮಿಷಿನ್ಸ್ ಬೇಕು ಅಂತ ತುಂಬಾ ದಿನದಿಂದ ಪತ್ರ ಬರೆದ್ರು ಪ್ರೊವೈಡ್ ಮಾಡ್ತಿರೋದಿಲ್ವೋ ಅದನ್ನ ನಾವು ತರಿಸ್ತೀವಿ. ಯಾಕಂದ್ರೆ ಟಾಟಾ ಎಫಿಷಿಯನ್ಸಿ ಇರುವಂತ ಯಂತ್ರ ಆಗಲಿ ಮನುಷ್ಯರಾಗ್ಲಿ ಅವರ ಮೇಲೆ ಇನ್ವೆಸ್ಟ್ ಮಾಡೋದಕ್ಕೆ ಯಾವತ್ತೂ ಹಿಂಜರಿಯೋದಿಲ್ಲ. ನೀವು HMT ಇಂದ ಯಾವ ಅಡ್ವಾನ್ಸ್ಡ್ ಮಿಷಿನ್ಸ್ ಬೇಕು ಅಂತ ನಿರೀಕ್ಷೆ ಮಾಡಿದ್ರೋ ಅವುಗಳನ್ನ ಈ ಬೋರ್ಡ್ ಮೇಲೆ ಬರೀರಿ. ಇನ್ನೊಂದು ತಿಂಗಳಲ್ಲಿ ಅವುಗಳು ಈ ಫ್ಯಾಕ್ಟರಿಯಲ್ಲಿ ಇರ್ತವೆ ಅಂತ ಹೇಳ್ತಾರೆ. ತಕ್ಷಣ ಪೂಜಾ ಅವರು ಬಂದು ಬೋರ್ಡ್ ಮೇಲೆ ಹೈ ಎಂಡ್ ಮಿಷನರೀಸ್ ನ ಲಿಸ್ಟ್ ಅನ್ನ ಬರೆದು, ನೀವು ಈ ಮಿಷಿನ್ಸ್ ನ ತರಿಸಿದ್ರೆ ನಾವು HMT ಯಲ್ಲಿ ರೆಸಿಗ್ನೇಷನ್ ಮಾಡಿ ಟೈಟನ್ ಸೇರ್ಕೊಳ್ತೀವಿ ಅಂತ ಹೇಳ್ತಾರೆ. ಆಗ ದೇಸಾಯಿ ಅವರು, ಇವತ್ತು 26ನೇ ತಾರೀಕು, ಬರೋ 26ನೇ ತಾರೀಕಲ್ಲಿ ನೀವು ರೆಸಿಗ್ನೇಷನ್ ಲೆಟರ್ ಜೊತೆ ರೆಡಿ ಇರಿ ಅಂತ ಹೇಳಿ ಕಳಿಸ್ತಾರೆ. ಈಗ ಮುಂದಿನ ಸ್ಟೆಪ್ ಕಾರ್ಮಿಕರನ್ನ ಅಪಾಯಿಂಟ್ ಮಾಡ್ಕೊಳ್ಳೋದು. ಅದಕ್ಕೋಸ್ಕರ ಫ್ಯಾಕ್ಟರಿ ಸುತ್ತಮುತ್ತ ಹಳ್ಳಿಗಳಲ್ಲಿ ಕೆಲಸ ಖಾಲಿ ಇದೆ ಅಂತ ಪ್ರಚಾರ ಮಾಡಿ ಮನೆ ಮನೆಗೂ ಪಾಂಪ್ಲೆಟ್ ತಲುಪಿಸ್ತಾರೆ. ಒಂದಷ್ಟು ಜನ ಕೆಲಸಕ್ಕೋಸ್ಕರ ಬಂದಿರ್ತಾರೆ, ಅವ್ರಿಗೆಲ್ಲ ಟ್ರೈನಿಂಗ್ ಕೊಡೋದು ಇವರೇ. ಜಾರ್ಜ್ ದೇಸಾಯಿ ಅವರನ್ನ, ನಾವು ಕೆಲಸಕ್ಕೆ ಇಂಜಿನಿಯರ್ಸ್ ಡಿಗ್ರಿ ಹೋಲ್ಡರ್ಸ್ ನ ಆಯ್ಕೆ ಮಾಡಬಹುದಿತ್ತಲ್ಲ, ಈ ಹಳ್ಳಿ ಜನ ಯಾಕೆ ಅಂತ ಕೇಳ್ತಾರೆ. ಅದಕ್ಕೆ ದೇಸಾಯಿ ಅವರು, ಈ ಕೆಲಸಕ್ಕೆ ಇಂಜಿನಿಯರ್ಸ್ ಅಥವಾ ಡಿಗ್ರಿ ಹೋಲ್ಡರ್ಸ್ ಬೇಕು ಅಂತಿಲ್ಲ, ಇವರು ಖಾಲಿ ಸ್ಲೇಟ್ ಇದ್ದ ಹಾಗೆ, ನಾವು ಹೇಳ್ಕೊಟ್ಟದನ್ನ ಕಲ್ತ್ಕೊಂಡು ಬೇಗ ಕೆಲಸಕ್ಕೆ ಅಡಾಪ್ಟ್ ಆಗ್ತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಇವರೇ ಈ ದೇಶದ
ದೇಶದ ಬೇರುಗಳು. ಈ ಫ್ಯಾಕ್ಟರಿ ಬರೀ ಟೈಟನ್ ಎಸ್ಟಾಬ್ಲಿಷ್ ಮಾಡಿ ಪ್ರಾಫಿಟ್ ಮಾಡೋದು ಅಷ್ಟೇ ಅಲ್ಲ, ಜೊತೆಯಲ್ಲೇ ನಮ್ಮ ಸುತ್ತಮುತ್ತ ಇರುವಂತವ್ರನ್ನ ಬೆಳೆಸಬೇಕು ಅಂತ ಹೇಳ್ತಾರೆ. ಮೇಘ, ಸರ್ ನಾವು ಇಡೀ ಊರಿಗೆ ಪಾಂಪ್ಲೆಟ್ ಕೊಟ್ಟಿದೀವಿ ಅಲ್ವಾ, ಆದ್ರೆ ಯಾಕೆ ಬರೀ ಹುಡುಗರು ಮಾತ್ರ ಬಂದಿದ್ದಾರೆ, ಹೆಣ್ಣು ಮಕ್ಕಳಿಗೆ ಅವಕಾಶ ಇಲ್ವಾ ಅಂತ ಕೇಳ್ತಾರೆ. ಮಾರನೇ ದಿನಾನೇ ಹೆಣ್ಣು ಮಕ್ಕಳಿಗೂ ನಮ್ಮ ಫ್ಯಾಕ್ಟರಿಯಲ್ಲಿ ಕೆಲಸಕ್ಕೆ ಅವಕಾಶ ಇದೆ ಅಂತ ಪ್ರಚಾರ ಮಾಡ್ತಾರೆ. ಒಟ್ಟಾರೆ 100 ಜನ ಕಾರ್ಮಿಕರಲ್ಲಿ 97 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳಿಗೆ ಕೆಲಸ ಸಿಗುತ್ತೆ. ಈಗ ಎಲ್ರಿಗೂ ತರಬೇತಿ ಶುರು ಆಗುತ್ತೆ. ತರಬೇತಿಲಿ ಸೂಜಿನ ಚಿಕ್ಕ ರಂಧ್ರಕ್ಕೆ ಹಾಕಿ ದಾರ ಪೋಣಿಸೋದು, ಬಳೆ ಮೇಲೆ ಈ ತರ ಸಣ್ಣ ಬೀಜಗಳನ್ನ ಜೋಡಿಸೋದು, ಹೀಗೆ ವಾಚ್ ಅಸೆಂಬ್ಲಿಗೆ ಬೇಕಾಗಿರುವಂತಹ ಟ್ರೈನಿಂಗ್ ಅನ್ನ ಕೊಡ್ತಾರೆ. ಬೇರೆ ಊರುಗಳಿಂದ ಬರ್ತಿದ್ದ ಹೆಣ್ಣು ಮಕ್ಕಳಿಗೆ ಪೋಲಿ ಪುಂಡ್ರು ದಾರಿಲಿ ಚುಡಾಯಿಸ್ತಾ ಇರ್ತಾರೆ. ಅದನ್ನ ಮ್ಯಾನೇಜ್ಮೆಂಟ್ ಹತ್ರ ಹೇಳಿದ್ದೆ ನೆಕ್ಸ್ಟ್ ಡೇನೆ ಪೊಲೀಸ್ ಅವ್ರನ್ನ ಬಿಟ್ಟು ಆ ಹುಡುಗರಿಗೆ ಬಿಸಿ ಮುಟ್ಟಿಸ್ತಾರೆ. ಇವತ್ತು 26ನೇ ತಾರೀಕು HMT ಸ್ಟಾಫ್ ಗೆ ಹೇಳಿದ್ದ ಹಾಗೆ ಅವರು ಬರೆದು ಕೊಟ್ಟ ಅಡ್ವಾನ್ಸ್ಡ್ ಮಿಷಿನ್ಸ್ 1 ತಿಂಗಳು ಒಳಗಡೆ ತರಿಸಿ ಅವರ ಆಫೀಸ್ ಹತ್ರ ಕಾರ್ ಕಳಿಸಿ ಪಿಕಪ್ ಮಾಡಿ ಟೈಟನ್ ಫ್ಯಾಕ್ಟರಿಗೆ ಕರ್ಕೊಂಡು ಬಂದು ಆ ಮೆಷಿನರೀಸ್ ನ ತೋರಿಸಿದಾಗ ಇವರು ಟೈಟನ್ ಕಡೆ ಎಷ್ಟು ಪ್ಯಾಷನೆಟ್ ಇದ್ದಾರೆ ಅಂತ ಅರ್ಥ ಆಗುತ್ತೆ. ಆಗ HMT ರಿಸೈನ್ ಮಾಡಿ ಟೈಟನ್ ಜಾಯಿನ್ ಆಗೋದಕ್ಕೆ ಖುಷಿಯಿಂದ ಒಪ್ಕೊಳ್ತಾರೆ. ಇವ್ರಗಳ ಕೈಯಲ್ಲಿ ವಾಚ್ ಇಲ್ಲದೆ ಇರೋದನ್ನ ನೋಡಿ ಆಶ್ಚರ್ಯಾಗಿ ಅದಕ್ಕೆ ಕಾರಣ ಕೇಳಿದಾಗ ನಾವು ಕೂಡ ವಾಚ್ ತಯಾರಿ ಮಾಡೋವರೆಗೂ ವಾಚಸ್ ಹಾಕೊಳ್ಳೋದಿಲ್ಲ ಅಂತ ಕಮಿಟ್ಮೆಂಟ್ ಕೊಡ್ತಾರೆ. ಸೊ ಫೈನಲಿ ಟ್ರೈನಿಂಗ್ ಮುಗಿಸಿದ ಕಾರ್ಮಿಕರೆಲ್ಲ ಈಗ ವಾಚ್ ಅಸೆಂಬ್ಲಿ ವರ್ಕ್ ಶುರು ಮಾಡ್ತಾರೆ. ಕಾರ್ಮಿಕರು ತುಂಬಾ ಚೆನ್ನಾಗಿ ಕೆಲಸ ಕಲಿತು ಅಫಿಷಿಯಲ್ ಆಗಿ ಈಗ ಅಸೆಂಬ್ಲಿಂಗ್ ಕೆಲಸ ಶುರುವಾಗುತ್ತೆ. ಮೇಘ ಅವರಮ್ಮ ಅವಾಗ ಹುಡುಗರು ಫೋಟೋಸ್ ನ ಕಳಿಸ್ತಾ ಇರ್ತಾರೆ. ಅದ್ರ ಬಗ್ಗೆ ಆಕಾಶ್ ಅವ್ರ ಹತ್ರ ಹೇಳ್ತಿರುವಾಗ ಅದು ಗೌರವ್ ಕಿವಿಗೆ ಬಿದ್ದು ಅವ್ರ ಮನಸ್ಸಿಗೆ ಬೇಜಾರಾಗ್ತಿರುತ್ತೆ. ಯಾಕಂದ್ರೆ ಮೇಘನ ನೋಡಿದ ಮೊದಲ ದಿನದಿಂದಲೂ ಗೌರವ್ಗೆ ಅವರ ಮೇಲೆ ಕ್ರಶ್ ಆಗಿರುತ್ತೆ. ಆದ್ರೆ ತನ್ನ ಮನಸ್ಸಲ್ಲಿರೋದನ್ನ ಹೇಳ್ಕೊಂಡಿರೋದಿಲ್ಲ. ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಆಪರೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹೋಗ್ತಿರುತ್ತೆ. ಒಂದು ಸಲ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಒಂದು ಕಡೆ ಸೇರಿ ತುಂಬಾ ಗಂಭೀರವಾಗಿ ಏನೋ ಆಗಿರೋ ತರ ನಿಂತಿರ್ತಾರೆ. ಅದನ್ನ ನೋಡಿ ದೇಸಾಯಿ ಅವ್ರ ಹತ್ರ ಬಂದು ಏನಾಯ್ತು ಅಂತ ಕೇಳಿದಾಗ ಮ್ಯಾನುಫ್ಯಾಕ್ಚರ್ ಆಗಿದ್ದ ಮೊದಲ ಟೈಟನ್ ವಾಚ್ ಅನ್ನ ತೋರಿಸ್ತಾರೆ. ಅದನ್ನ ನೋಡಿ ಅಂತೂ ದೇಸಾಯಿ ಅವರಿಗೆ ಕಣ್ಣಲ್ಲಿ ಆನಂದ ಬಾಷ್ಪ ಹರಿಯುತ್ತೆ. ಎಲ್ಲರಲ್ಲೂ ಎಷ್ಟು ಖುಷಿ ಇರುತ್ತೆ ಅಂದ್ರೆ ಸುಮಾರು 6 ವರ್ಷ ವಾಚ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಬೇಕು ಅಂತ ಸ್ಕ್ರಾಚ್ ಇಂದ ಹಿಡಿದು ಆಪರೇಷನ್ ವರೆಗೂ ತಂದು ಕೊನೆಗೂ ಅಂದ್ಕೊಂಡದನ್ನ ಮಾಡಿದಾಗ ಆಗೋ ಆನಂದನೇ ಬೇರೆ. ಎಲ್ಲರೂ ಖುಷಿಯಿಂದ ಮುಳುಗಿದ್ರೆ AJ ಕುಮಾರ್ ವಾಚ್ ನ ತೆಗೆದು ಎಸೆದು ಬಿಡ್ತಾರೆ. ಎಲ್ಲರೂ ಇದೇನ್ ಹೀಗ್ ಮಾಡ್ಬಿಟ್ರಲ್ಲ ಅಂತ ಆಶ್ಚರ್ಯದಿಂದ ನೋಡ್ತಿದ್ದಾಗ ನಾವ್ ಇದನ್ನ ಫ್ಲೈಯಿಂಗ್ ಸಾಸರ್ ಟೆಸ್ಟ್ ಅಂತೀವಿ. ಖುಷಿ ವಿಷಯ ಅಂದ್ರೆ ಈ ಟೆಸ್ಟ್ ಅನ್ನು ಕೂಡ ನಮ್ಮ ವಾಚ್ ಪಾಸ್ ಮಾಡಿದೆ, ಎಸೆದ ಮೇಲೂ ವರ್ಕ್ ಮಾಡ್ತಿದೆ ನೋಡಿ ಅಂತ ಹೇಳ್ತಾರೆ. ಇದರಿಂದ ಟೀಮ್ ಗೆ ಇನ್ನಷ್ಟು ಖುಷಿ ಆಗುತ್ತೆ. ಈ ಪ್ರಾಜೆಕ್ಟ್ ಟ್ರೈನಿಂಗ್ ಮುಗಿದ ಮೇಲೆ ಜಾರ್ಜ್ ಹೊರಡ್ತಿರ್ತಾರೆ. ಅವ್ರನ್ನ ಬೀಳ್ಕೊಡೋಕೆ ಕಾರ್ಮಿಕರು ಮಸ್ಟರ್ಡ್ ಸೀಟ್ಸ್ ಅಲ್ಲಿ ಅವರ ಚಿತ್ರನ ಬಿಡಿಸಿ ಗಿಫ್ಟ್ ಮಾಡಿ ಆಶೀರ್ವಾದ ತಗೊಂಡು ಖುಷಿಯಿಂದ ಬೀಳ್ಕೊಡ್ತಾರೆ. ದೇಸಾಯಿ ಟೈಟನ್ ಫ್ಯಾಕ್ಟರಿಯಲ್ಲಿ ತಾವು ತಯಾರಿ ಮಾಡಿದ ಮೊದಲನೇ ವಾಚ್ ನ ತಗೊಂಡು ಹೋಗಿ JRD ಟಾಟಾ ಅವರಿಗೆ ಪ್ರೆಸೆಂಟ್ ಮಾಡ್ತಾರೆ. ಟಾಟಾ ಅವರು ಆ ವಾಚ್ ನ ನೋಡಿ ಹೆಮ್ಮೆ ಪಡ್ತಾರೆ. ದೇಸಾಯಿ ಅವರಿಗೆ ಕೊನೆಗೂ ಹೇಳಿದನ್ನ ಸಾಧಿಸ್ಬಿಟ್ರಿ ಅಂತ ಕಂಗ್ರಾಚುಲೇಟ್ ಮಾಡ್ತಾರೆ. ಇವತ್ತಿನ ದಿನ ನಾನು ಮರೆಯಲ್ಲ ಅಂತ ಖುಷಿಯಿಂದ ನಾಳೆ ಬೆಳಿಗ್ಗೆ ನಿಮ್ಮ ಟೀಮ್ ನೆಲ್ಲ ಕರ್ಕೊಂಡು ಬಾಂಬೆ ಹೌಸ್ ಗೆ ಬ್ರೇಕ್ಫಾಸ್ಟ್ ಗೆ ಬನ್ನಿ ಅಂತ ಹೇಳಿ ಮತ್ತೆ ಕಂಗ್ರಾಚುಲೇಟ್ ಮಾಡಿ ಹೋಗ್ತಾರೆ. ಟಾಟಾ ಅವರು ಬಾಂಬೆ ಹೌಸ್ ಅಲ್ಲಿ ಹೆಮ್ಮೆಯಿಂದ ನಮ್ಮ ಕಂಪನಿಯಲ್ಲಿ ತಯಾರಾಗಿರುವ ವಾಚ್ ಅಂತ ಬಂದಿದ್ದ ಗೆಸ್ಟ್ ಗಳಿಗೆ ತೋರಿಸ್ತಿರ್ತಾರೆ. ಅದೇ ಪಾರ್ಟಿಗೆ ಆಂಡ್ರ್ಯೂ ಜೂಬಾ ಬಂದಿರ್ತಾರೆ. ಟಾಟಾ ಅವರನ್ನ ಭೇಟಿ ಮಾಡಿ ಮಾತಾಡಿಸಿದಾಗ ಒಬ್ರು ಗೆಸ್ಟ್, ಈಗ ನಮ್ಮ ಟಾಟಾ ಅವರಿಂದ ನಿಮಗೆ ಕಾಂಪಿಟೇಷನ್ ಇದೆ, ಟೈಟನ್ ಶುರು ಮಾಡಿ ಅದ್ಭುತವಾದ ಕ್ವಾರ್ಟ್ಸ್ ವಾಚ್ ತಯಾರಿ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಒಂದ್ಸಲ ವಾಚ್ ನ ನೋಡಬಹುದು ಅಂತ ವಾಚ್ ನ ನೋಡಿ ವಂಡರ್ಫುಲ್ ಮಿಸ್ಟರ್ ಟಾಟಾ, ಫೈನಲಿ ಇಂಡಿಯನ್ ವಾಚ್ ನ ಮಾಡಿದಿರಾ, ಇಂಡಿಯನ್ಸ್ ಗೆ ಪ್ರೋಟೋಟೈಪ್ ಪ್ರಾಡಕ್ಟ್ ನ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಪೊಟೆನ್ಶಿಯಲ್ ಇದೆ ಅಂತ ತೋರಿಸಿದಿರಿ ಅಂತ ಹೇಳ್ತಾರೆ. ಪ್ರೋಟೋಟೈಪ್ ಅಂದ್ರೆ ಡೆಮೋ ಪೀಸ್. ಆಗ ಟಾಟಾ ಅವರು ಇದು ಪ್ರೋಟೋಟೈಪ್ ಅಲ್ಲ, ವರ್ಕಿಂಗ್ ಒರಿಜಿನಲ್ ವಾಚ್ ಅಂತಾರೆ. ಆಗ ಆಂಡ್ರ್ಯೂ ಜೂಬಾ ಈಗ ಟೈಮ್ ಎಷ್ಟಾಗಿದೆ ಅಂತ ಕೇಳ್ತಾರೆ. ಆಗ ಟಾಟಾ ಈಗ ಎಕ್ಸಾಕ್ಟ್ಲಿ 9 ಗಂಟೆ 5 ನಿಮಿಷ ಅಂತ ಹೇಳ್ತಾರೆ. ಆಗ ಆಂಡ್ರ್ಯೂ ಜೂಬಾ ಮುಗುಳು ನಗ್ತಿರ್ತಾರೆ. ಆಗ ಒಬ್ರು ಗೆಸ್ಟ್ ಈಗ ಸಮಯ 10:07 ಅಂತ ಹೇಳ್ತಾರೆ. ಆಂಡ್ರ್ಯೂ ಜೂಬಾ ಹಾಗಿದ್ರೆ ಈ ವಾಚ್ ನ ಪ್ರೋಟೋಟೈಪ್ ಅಂತ ಕರೆದಿದ್ದೇನು ತಪ್ಪೇ ಇಲ್ಲ ಬಿಡಿ ಅಂತ ಅಂದ್ಬಿಡ್ತಾರೆ. JRD ಟಾಟಾ ಅವ್ರಿಗೆ ತುಂಬಾ ಇನ್ಸಲ್ಟ್ ಆಗುತ್ತೆ. ಅವರು ಇದನ್ನ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅದರಲ್ಲೂ ಯಾರ ಮುಂದೆ ಸವಾಲು ಹಾಕಿ ಬಂದಿದ್ರೋ ಅವ್ರ ಮುಂದೆನೆ ಈ ರೀತಿ ಆಗಿದ್ದು ತುಂಬಾನೇ ಹರ್ಟ್ ಆಗುತ್ತೆ. ಮಾರನೇ ದಿವಸ ದೇಸಾಯಿ ಟೀಮ್ ನ ಕರ್ಕೊಂಡು JRD ಟಾಟಾ ಆಫೀಸ್ ಗೆ ಹೋದಾಗ ತುಂಬಾ ಅಪ್ಸೆಟ್ ಆಗಿರ್ತಾರೆ. ಟಾಟಾ ಅವರು ಇಷ್ಟು ವರ್ಷ ಶ್ರಮ ಹಾಕಿ ಇದೇನಾ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ್ದು ಅಂತ ಕೇಳ್ತಾರೆ. ಆಗ ಕ್ಷಮಿಸಿ, ನಮ್ಮಿಂದ ತಪ್ಪಾಗಿದೆ, ಇದನ್ನ ಸರಿ ಮಾಡ್ತೀವಿ ಅಂತ ದೇಸಾಯಿ ಹೇಳಿದಾಗ ಸರಿ ಮಾಡಕ್ಕೆ ಎಷ್ಟು ಸಮಯ ಬೇಕು, ಚಾಲೆಂಜ್ ಬೇಕು ಅಂತ ಕೇಳಿದ್ದು ನೀವೇ, ಇದೇನಾ ನೀವು ಚಾಲೆಂಜ್ ಮುಗಿಸೋ ರೀತಿ ಅಂತ ಕೇಳ್ತಾರೆ. ಆಗ ಗೋಪಾಲನ್, ಸರ್ ನಾವು ಎಲ್ಲಾ ರೀತಿ ಟೆಸ್ಟ್ ಗಳನ್ನ ಮಾಡಿದೀವಿ, ಆದ್ರೂ ಯಾಕೆ ಹೀಗಾಗಿದೆ ಗೊತ್ತಾಗ್ತಿಲ್ಲ ಅಂದಾಗ ಟಾಟಾ, ನಾವು ಈ ತರ ಕಸ್ಟಮರ್ಸ್ ಗೆ ಸಬೂಬ್ ಹೇಳೋಕ್ಕಾಗಲ್ಲ ಅಂತ ಹೇಳಿ ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಎಂಟೈರ್ ಟೀಮ್ ಟಿಫನ್ ಮಾಡೋವಾಗ ಕಣ್ಮುಂದೆ ಟಿಫನ್ ಇಟ್ಕೊಂಡು ಯಾರು ತಿನ್ನದೆ ಬೇಜಾರಿಂದ ಕುಳಿತಿರ್ತಾರೆ. ಆಗ ದೇಸಾಯಿ ಸಪ್ಲೈಯರ್ ನ ಕರೆದು ಒಂದು ಒಳ್ಳೆ ಸ್ವೀಟ್ ಆರ್ಡರ್ ಮಾಡ್ತಾರೆ. ಎಲ್ರು ಮುಖವನ್ನ ಸಪ್ಪಾಗಿ ಮಾಡ್ಕೊಂಡಿರ್ತಾರೆ. ಸ್ವೀಟ್ ನ ತಾವು ತಿಂದು ಎಲ್ರಿಗೂ ತಿನ್ನೋಕ್ ಹೇಳ್ತಾರೆ. ಎಲ್ರು ಇದೇನ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ದೇಸಾಯಿ ಅವರು, ಆಕ್ಚುಲಿ ನಾವು ಇದನ್ನ ಸೆಲೆಬ್ರೇಟ್ ಮಾಡಬೇಕು, ನಾವು ಟೈಟನ್ ಶುರು ಮಾಡೋಕೆ
ಮಾಡೋಕೆ ಬ್ಯಾಂಕ್ಸ್ ಇಂದ ಗವರ್ಮೆಂಟ್ ರೆಗ್ಯುಲೇಷನ್ಸ್ ಇಂದ ನಮ್ಗೆ ಎಷ್ಟು ಹಿನ್ನಡೆಗಳಾಗಿತ್ತು. ಆದ್ರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ನಮ್ಮ ಫೇಲ್ಯೂರ್ಗೆ ನಾವೇ ಕಾರಣ ಆಗಿದ್ದೀವಿ. ನಾವು ಫೇಲ್ಯೂರ್ ನ ಸೆಲೆಬ್ರೇಟ್ ಮಾಡೋದ್ರ ಅರ್ಥ ನಮ್ಮ ಮಿಸ್ಟೇಕ್ಸ್ ಗಳನ್ನ ಒಪ್ಕೊಂಡಿದೀವಿ, ತಿದ್ಕೊಂಡು ಮುಂದೆ ಹೋಗ್ತೀವಿ, ಇನ್ನಷ್ಟು ಬೆಳಿತೀವಿ ಅಂತ. ನಾವು ಪ್ರಯತ್ನವನ್ನ ಬಿಡೋದು ಬೇಡ. ನಮ್ಗೆ ಫ್ರೀಡಮ್ ಟು ಫೇಲ್ ಇದೆ, ಅಂದ್ರೆ ಸೋಲೋಕೆ ಸ್ವಾತಂತ್ರ್ಯ ಇದೆ. ಅದು ಎಲ್ರಿಗೂ ಇರಬೇಕು ಕೂಡ. ದೊಡ್ಡ ದೊಡ್ಡ ಕನಸುಗಳನ್ನ ಅಚೀವ್ ಮಾಡ್ಬೇಕು ಅಂದ್ರೆ ದೊಡ್ಡ ದೊಡ್ಡ ಹಿನ್ನಡೆಗಳನ್ನ ಅನುಭವಿಸಲೇಬೇಕು ಅಂತ ಹೇಳಿ ಇಡೀ ಟೀಮ್ ಅಲ್ಲಿ ಉತ್ಸಾಹ ತುಂಬಿ ಮತ್ತೆ ಎಲ್ಲರನ್ನ ಹಳೆ ಎನರ್ಜಿಗೆ ತರ್ತಾರೆ. ಈಗ ಫ್ಯಾಕ್ಟರಿಗೆ ಹೋಗಿ ವಾಚ್ ನ ಕಂಪ್ಲೀಟ್ ಡಿಸ್ಮ್ಯಾಂಟಲ್ ಮಾಡಿ ಯಾವ ಕಾಂಪೋನೆಂಟ್ಸ್ ಅಲ್ಲಿ ಪ್ರಾಬ್ಲಮ್ ಇರಬಹುದು ಅಂತ ಚೆಕ್ ಮಾಡ್ತಾರೆ. ಆಗ ಒಂದು ಕಾಂಪೋನೆಂಟ್ ಅಲ್ಲಿ ಮೆಟಲ್ ಡಸ್ಟ್ ಇರೋದು ಕಂಡು ಬರುತ್ತೆ, ಟೀತ್ ಮುರಿದಿರುತ್ತೆ. ಆ ಫಾಲ್ಟಿ ಕಾಂಪೋನೆಂಟ್ಸ್ ಬಂದಿರೋದು ಜಪಾನ್ ಇಂದ. ಈಗ ಬಂದಿರೋ ಅಷ್ಟು ಶಿಪ್ಮೆಂಟ್ ಅನ್ನ ಚೆಕ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮೋಸ್ಟ್ ಆಫ್ ದ ಕಾಂಪೋನೆಂಟ್ಸ್ ಡಿಫೆಕ್ಟಿವ್ ಇರುತ್ತೆ. ಹಾಗಾಗಿ ಗೌರವ್ ಅವರನ್ನ ಜಪಾನ್ಗೆ ಕಳಿಸಿ ಡೀಲರ್ ಹತ್ರ ಮಾತಾಡ್ಕೊಂಡು ಬರೋಕೆ ಹೇಳ್ತಾರೆ. ಆಗ ಆಕಾಶ್ ಕೂಡ ನಾನು ಕೂಡ ಜಪಾನ್ಗೆ ಹೋಗ್ತೀನಿ, ನಾವು ಇಲ್ಲಿ ಕ್ವಾಲಿಟಿ ಕನ್ಸೈನ್ಮೆಂಟ್ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲ, ಅವರ ಜೊತೆ ಬಿಸ್ನೆಸ್ ರಿಲೇಶನ್ಶಿಪ್ ನ ಮೈಂಟೈನ್ ಮಾಡೋದು ಅವಶ್ಯ ಇದೆ. ಯಾಕಂದ್ರೆ ಜಾಪಾನೀಸ್ ಡೀಲರ್ಸ್ ಗೆ ನಾವು ಮಾತ್ರ ಕ್ಲೈಂಟ್ಸ್ ಅಲ್ಲ, ತುಂಬಾ ಜನ ಇದ್ದಾರೆ. ನಾವು ಸ್ವಲ್ಪ ಸ್ಟ್ಯಾಂಡ್ ಔಟ್ ಆದ್ರೆ ಪ್ರಾಬ್ಲಮ್ಸ್ ಆಗೋದು ತಪ್ಪಬಹುದು ಅಂತ ಹೇಳಿ ಜಪಾನ್ಗೆ ಹೋಗೋಕೆ ಸಿದ್ಧವಾಗ್ತಾರೆ. ದೇಸಾಯಿ ಅವರು ಮೇಘಾಗೆ ಒಬ್ರು ಡಿಸೈನರ್ಸ್ ನ ಹೈರ್ ಮಾಡಬೇಕು ಅಂತ ಹೇಳ್ತಾರೆ. ಮೇಘ ಡಿಸೈನರ್ ಕೆಲಸಕ್ಕೆ ರವೀಂದ್ರ ನಾಯಕ್ ಅವರನ್ನ ಆಯ್ಕೆ ಮಾಡಿ ದೇಸಾಯಿ ಅವರಿಗೆ ಪರಿಚಯ ಮಾಡಿಸಿದಾಗ ಇವರು ಕೆನರಾ ಬ್ಯಾಂಕ್ ಮ್ಯಾನೇಜರ್ ಅಲ್ವಾ ಅಂತ ಕನ್ಫ್ಯೂಸ್ ಆಗ್ತಾರೆ. ಆಗ ರವೀಂದ್ರ ನಾಯಕ್ ಅವರು ನನ್ನ ಬ್ರದರ್ ದೇವೇಂದ್ರ ನಾಯಕ್, ನಾನು ರವೀಂದ್ರ ನಾಯಕ್ ಅಂತ ಹೇಳಿ ತಾನೊಬ್ಬ ಆರ್ಟ್ಸ್ ಪ್ರೊಫೆಸರ್ ಅಂತ ಪರಿಚಯ ಮಾಡ್ಕೊಳ್ತಾರೆ. ದೇಸಾಯಿ ಅವರು ತಮಗೆ ಯಾವ ತರ ಡಿಸೈನ್ ಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತಾರೆ. ಅವರ ಪ್ರಕಾರ ರವೀಂದ್ರ ನಾಯಕ್ ಸ್ಕೆಚ್ ಡಿಸೈನ್ ಮಾಡೋಕೆ ಶುರು ಮಾಡ್ತಾರೆ. ಆಕಾಶ್ ಮತ್ತೆ ಗೌರವ್ ಜಪಾನ್ಗೆ ಹೋದಾಗ ಅಲ್ಲಿ ಟ್ರಾನ್ಸ್ಲೇಟರ್ ಗೆ ಹುಷಾರಿಲ್ಲದ ಕಾರಣ ರಜಾ ಹಾಕೊಂಡ್ ಬಿಟ್ಟಿರ್ತಾರೆ. ಆಕಾಶ್ ಅವ್ರಿಗೆ ಮೀಟಿಂಗ್ ಅಲ್ಲಿ ಜಾಪಾನೀಸ್ ಭಾಷೆ ಬರದೆ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಿರಲ್ಲ. ಆಗ ಗೌರವ್ ಬಂದು ಜಪಾನೀಸ್ ಅಲ್ಲಿ ಮಾತಾಡೋಕೆ ಶುರು ಹಚ್ಕೊಳ್ತಾರೆ. ಆಕಾಶ್ಗೆ ಅದನ್ನ ನೋಡಿ ಆಶ್ಚರ್ಯವಾಗಿ ಕೇಳಿದ್ದಕ್ಕೆ ಸ್ಟೂಡೆಂಟ್ ಎಕ್ಸ್ಚೇಂಜ್ ಪ್ರೋಗ್ರಾಮ್ ಅಲ್ಲಿ ಕಲ್ತಿದ್ದು ಅಂತ ಹೇಳ್ತಾರೆ. ಈಗ ನೀವು ಕಳಿಸಿರೋ ವಾಚ್ ಕಾಂಪೋನೆಂಟ್ಸ್ ಡಿಫೆಕ್ಟಿವ್ ಇದೆ, ನಾವು ರಿಸೀವ್ ಮಾಡೋಕು ಮುಂಚೆ ಇನ್ಸ್ಪೆಕ್ಷನ್ ಮಾಡಬೇಕು ಅಂತ ಕೇಳಿದಾಗ ನಮ್ಮಲ್ಲಿ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅವಕಾಶ ಇಲ್ಲ, ಅದಕ್ಕೆ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಲೋ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಆಕಾಶ್ ಹಾಗಿದ್ರೆ ಇನ್ಸ್ಪೆಕ್ಷನ್ ಇಲ್ಲದೆ ನಾವು ಈ ಡೀಲ್ ನ ಮುಂದುವರಿಸೋದಕ್ಕೆ ಆಗಲ್ಲ ಅಂತ ಹೇಳ್ತಾರೆ. ಅದನ್ನ ಗೌರವ್ ಹೇಳಿದಾಗ ಸರಿ, ಹಾಗಿದ್ರೆ ಡೀಲ್ ಕ್ಯಾನ್ಸಲ್ ಮಾಡೋಣ ಅಂತ ಬಿಡ್ತಾರೆ. ಆಗ ಆಕಾಶ್ ಇಂಡಿಯಾದಲ್ಲಿ ನಮ್ಮ ವ್ಯವಹಾರ ಸರಿ ಹೊಂದಲಿ, ಸರಿ ಬರದೇ ಇರಲಿ, ಆದ್ರೆ ಸ್ನೇಹ ಸಂಬಂಧ ಮಾತ್ರ ಯಾವಾಗ್ಲೂ ಮುಂದುವರಿಯುತ್ತೆ. ನಾವು ಪ್ರತಿಯೊಂದು ಸಂಬಂಧನೂ ಸಿಹಿಯಿಂದ ಶುರು ಆಗ್ಬೇಕು ಅಂತ ಬಯಸ್ತೀವಿ, ಆದ್ರೆ ದುರದೃಷ್ಟವಶಾತ್ ಇವತ್ತು ನಾವು ಅದೇ ಸಿಹಿಯಿಂದ ಸಂಬಂಧನ ಕೊನೆಗಳಿಸ್ತಿದೀವಿ ಅಂತ ಹೇಳಿ ಲಡ್ಡು ಕೊಡ್ತಾರೆ. ಅದನ್ನ ತಿಂದಾಗ ಆ ಜಾಪಾನೀಸ್ ಡೀಲರ್ಗೆ ತುಂಬಾ ಇಷ್ಟ ಆಗುತ್ತೆ. ಆಕಾಶ್ ಮತ್ತೆ ಗೌರವ್ ಸರಿ ಸರ್ ಬರ್ತೀವಿ ಅಂತ ಎದ್ದೇಳ್ಬೇಕಾದ್ರೆ ನಮ್ಮ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇನ್ಸ್ಪೆಕ್ಷನ್ ಮಾಡೋದಕ್ಕೆ ಅಲೋ ಮಾಡೋದಿಲ್ಲ, ಆದ್ರೆ ನಿಮಗೋಸ್ಕರ ನಾವು ಅದನ್ನ ಎಕ್ಸಾಮ್ಷನ್ಸ್ ಮಾಡ್ತೀವಿ ಅಂತ ಹೇಳ್ತಾರೆ. ಆಕಾಶ್ ಅವ್ರಿಗೆ ತುಂಬಾ ಖುಷಿ ಆಗುತ್ತೆ. ಇದು ಕಮ್ಯುನಿಕೇಶನ್ ಗೆ ಇರುವಂತ ಪವರ್. ಯಾರ ಜೊತೆ ಆಗಲಿ ಸಂವಹನ ಮಾಡಬೇಕಾದ್ರೆ ಮುಖದ ಮೇಲೆ ಒಂದು ಸ್ಮೈಲ್, ಮಾತಾಡುವ ಸ್ಟೈಲ್ ಎಲ್ಲವನ್ನ ಎಷ್ಟು ಚೆನ್ನಾಗಿ ಕಲ್ತ್ಕೊಂಡು ಅಳವಡಿಸ್ಕೊಳ್ತೀವೋ ನಮ್ಮ ವ್ಯಾವಹಾರಿಕ ಸಂಬಂಧಗಳು ಅಷ್ಟೇ ಚೆನ್ನಾಗಿರ್ತವೆ. ಈ ಕಡೆ ರವೀಂದ್ರ ನಾಯಕ್ ಅವರು ಮಾಡಿದ ಮೊದಲ ಡಿಸೈನ್ ದೇಸಾಯಿ ಅವರಿಗೆ ತುಂಬಾ ಇಂಪ್ರೆಸ್ ಆಗುತ್ತೆ. ಈ ಮಾಡೆಲ್ ಗೆ ಕ್ಲಾಸಿಕ್ ಅಂತ ಹೆಸರಿಡ್ತಾರೆ. ಎರಡನೇ ಡಿಸೈನ್ ಕೂಡ ತುಂಬಾ ಸ್ಟೈಲಿಶ್ ಆಗಿ ಮೂಡ್ ಬಂದಿರುತ್ತೆ. ಈ ಮಾಡೆಲ್ ಗೆ ಏನ್ ಹೆಸರಿಡಬಹುದು ಅಂತ ಯೋಚನೆ ಮಾಡುವಾಗ ಜಪಾನ್ ಇಂದ ಮೇಘಾಗೆ ಗೌರವ್ ಕಾಲ್ ಮಾಡಿ ಮೇಘ ಇಲ್ಲಿಂದ ಏನಾದ್ರು ತರಬೇಕಾ ಅಂತ ಕೇಳ್ತಾರೆ. ಮೇಘಾಗೆ ಏನ್ ಹೇಳಬೇಕು ಅಂತ ಗೊತ್ತಾಗಲ್ಲ. ಏನಾದ್ರೂ ಪರವಾಗಿಲ್ಲ, ಡೀಲ್ ಹೇಗೆ ನಡೀತು ಅಂತ ಕೇಳಿದ್ರೆ ನೀನ್ ಕೊಟ್ಟ ಲಡ್ಡು ಮ್ಯಾಜಿಕ್ ನೇ ಮಾಡ್ತು, ಎಲ್ಲಾ ಕೈ ತಪ್ಪ ಹೋಯ್ತು ಅನ್ನೋ ಟೈಮ್ ಅಲ್ಲಿ ಆಕಾಶ್ ಸರ್ ಲಡ್ಡು ಅನ್ನೋ ಟ್ರಂಪ್ ಕಾರ್ಡ್ ಯೂಸ್ ಮಾಡಿ ಮೀಟಿಂಗ್ ಸಕ್ಸಸ್ಫುಲ್ ಮಾಡಿದ್ರು ಅಂತ ಹೇಳ್ತಾರೆ. ಗೌರವ್ ಪ್ರೀತಿ ನಿವೇದನೆಯನ್ನ ಹೇಳ್ಕೊಳ್ಳೋದಕ್ಕೆ ಆಗದೆ ಏನೇನೋ ಪ್ರಯತ್ನ ಪಡ್ತಿದ್ದಾರೆ. ಮೇಘಾಗೆ ಅದರ ಸುಳಿವು ಗೊತ್ತಿದ್ರು ಡೈರೆಕ್ಟ್ ಆಗಿ ಕೇಳೋಕಾಗ್ತಿಲ್ಲ. ಹೀಗೆ ನಡೀತಾ ಇರುತ್ತೆ. ಅವತ್ತೇ ದೇಸಾಯಿ ಅವ್ರಿಗೆ ಒಂದು ಕಾಲ್ ಬರುತ್ತೆ. ಕಾಲ್ ಪಿಕ್ ಮಾಡಿದ ದೇಸಾಯಿ ಅವ್ರಿಗೆ ಒಂದು ದೊಡ್ಡ ಶಾಕ್ ಆಗಿರುತ್ತೆ. ಯಾಕಂದ್ರೆ ಆ ಕಡೆಯಿಂದ JRD ಟಾಟಾ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ವಿಷಯ ಬರುತ್ತೆ. ಅದನ್ನ ಕೇಳಿ ದೇಸಾಯಿ ಅವ್ರಿಗೆ ತುಂಬಾ ನೋವಾಗುತ್ತೆ. ತಕ್ಷಣ ಆಸ್ಪತ್ರೆಗೆ ಹೋಗಿ ನೋಡಿದ್ರೆ ಅಡ್ಮಿಟ್ ಆಗಿರ್ತಾರೆ. ಡಾಕ್ಟರ್ ಅವರು ಸ್ಟೇಬಲ್ ಇದ್ದಾರೆ ಬಟ್ ಕಂಪ್ಲೀಟ್ ಸೇಫ್ ಅಲ್ಲ ಅಂತ ಹೇಳ್ತಾರೆ. ಕೆಲವು ದಿನಗಳಲ್ಲಿ ಟಾಟಾ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಟೈಟನ್ ವಾಚಸ್ ಡಿಸೈನ್ಸ್ ನ ದೇಸಾಯಿ ಅವರು ತಂದು ತೋರಿಸ್ತಾರೆ. ಅದನ್ನ ನೋಡಿ ಟಾಟಾ ತುಂಬಾ ಇಂಪ್ರೆಸ್ ಆಗ್ತಾರೆ. ನೆಕ್ಸ್ಟ್ ಬೋರ್ಡ್ ಮೆಂಬರ್ಸ್ ಎಲ್ಲ ಸೇರಿರುವಂತ ಒಂದು ಪಾರ್ಟಿಲಿ ಸರ್ಪ್ರೈಸಿಂಗ್ ಆಗಿ ಟಾಟಾ ನನಗಾಗ್ತಿರೋ ಖುಷಿನ ಹೇಗೆ ಹೇಳ್ಕೋಬೇಕು ಅಂತ ಗೊತ್ತಾಗ್ತಿಲ್ಲ, ಟೈಟಾನ್ ಮ್ಯಾನುಫ್ಯಾಕ್ಚರಿಂಗ್ ಮಾಡಿರುವ ಎಲ್ಲಾ ಮಾಡೆಲ್ ವಾಚಸ್ ನ ಪ್ರೆಸೆಂಟ್ ಮಾಡೋಕೆ ನನಗೆ ತುಂಬಾ ಹೆಮ್ಮೆ ಆಗ್ತಿದೆ ಅಂತ ಎಲ್ಲರ ಮುಂದೆ ಪ್ರೆಸೆಂಟ್ ಮಾಡ್ತಾರೆ. ಟೈಟನ್ ಎಕ್ಸಾಕ್ಟಾ, ರಾಯಲ್, ಕ್ಲಾಸಿಕ್, ಫಾಸ್ಟ್ ಟ್ರ್ಯಾಕ್ ನಂತಹ 4 ಡಿಫರೆಂಟ್ ಮಾಡೆಲ್ಸ್ ನ ದೇಸಾಯಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಎಲ್ಲರೂ ಕಂಗ್ರಾಚುಲೇಟ್ ಮಾಡ್ತಾರೆ. ಆದ್ರೆ ಒಬ್ಬ ಬೋರ್ಡ್ ಡೈರೆಕ್ಟರ್ ವಾಚ್ ಡಿಸೈನ್ಸ್ ಅಂತೂ ಚೆನ್ನಾಗಿದೆ, ಆದ್ರೆ HMT ಮುಂದೆ ಕಾಂಪೀಟ್ ಮಾಡ್ತವೆ ಅಂತ ನನಗನ್ನಿಸ್ತಿಲ್ಲ ಅಂತ ಒಪಿನಿಯನ್ ಕೊಡ್ತಾರೆ. ಆಗ ದೇಸಾಯಿ ಅವರು ಸರ್ ಟೈಟನ್ ಖಂಡಿತ ಕಾಂಪಿಟೇಷನ್ ಕೊಡುತ್ತೆ ಅಂತ ಹೇಳ್ತಾರೆ. ಆಗ ನಿಮ್ಮ ಕಾನ್ಫಿಡೆನ್ಸ್ ನ ಅಪ್ರಿಶಿಯೇಟ್ ಮಾಡ್ತೀನಿ. ಹಾಗಿದ್ರೆ ಲಾಂಚ್ ಆದ ಫಸ್ಟ್ ಮಂತ್ ಅಲ್ಲಿ
ಎಷ್ಟು ಸೇಲ್ಸ್ ಆಗಬಹುದು ಅಂತ ಅಪ್ರೋಪ್ರಿಯೇಟ್ ನಂಬರ್ಸ್ ಕೊಡಬಹುದಾ ಅಂತ ಕೇಳ್ತಾರೆ. ಏನ್ ಉತ್ತರ ಬರಬಹುದು ಅಂತ ಎಲ್ಲರೂ ಕೂಲಂಕುಷವಾಗಿ ಗಮನಿಸ್ತಿರ್ತಾರೆ. ಆಕಾಶ್ 2,000 ಹೇಳಿ ಅಂತ ಸನ್ನೆ ಮಾಡ್ತಿರ್ತಾರೆ. ಆದ್ರೆ ದೇಸಾಯಿ 20,000 ವಾಚಸ್ ಸೇಲ್ ಆಗ್ತವೆ ಅಂತ ಎಸ್ಟಿಮೇಟ್ ಹೇಳ್ತಾರೆ. ಆಗ ಅಲ್ಲಿದ್ದವ್ರಿಗೆಲ್ಲ ಈ ನಂಬರ್ ಸ್ವಲ್ಪ ಅನ್ಯೂಶುವಲ್ ಅನ್ಸುತ್ತೆ, ಓವರ್ ಕಾನ್ಫಿಡೆನ್ಸ್ ಅನ್ಸುತ್ತೆ. ಅಂತೂ ಈಗ ಹೆಮ್ಮೆಯಿಂದ ದೇಸಾಯಿ ಟೀಮ್ ಎಲ್ಲರೂ ತಮ್ಮ ಗುರಿನ ಮುಟ್ಟಿದ್ವಿ ಅಂತ ವಾಚ್ ಹಾಕೋಕೆ ಶುರು ಮಾಡ್ತಾರೆ. ಈಗ ಮುಂದೆ ಇನ್ನಷ್ಟು ಸವಾಲುಗಳಿವೆ. ಮೊದಲನೇ ಸವಾಲೇ ಡಿಸ್ಟ್ರಿಬ್ಯೂಷನ್. ಡೆಲ್ಲಿ, ಹೈದರಾಬಾದ್, ಚೆನ್ನೈ, ಬೆಂಗಳೂರು ಎಲ್ಲಿ ಹೋಗಿ ರಿಟೇಲ್ ಶಾಪ್ ನ ಅಪ್ರೋಚ್ ಮಾಡಿದ್ರು ಯಾರು ಟೈಟನ್ ವಾಚಸ್ ನ ತಗೊಳ್ಳೋಕೆ ರೆಡಿನೇ ಇರಲ್ಲ. ಆಲ್ರೆಡಿ HMT ವಾಚಸ್ ಚೆನ್ನಾಗಿ ರನ್ ಆಗ್ತಿದೆ. ಅನ್ನೆಸೆಸರಿ ಟೈಟನ್ ವಾಚ್ ಯಾಕೆ ಅಂತ ಯಾರು ಟೈಟನ್ ಸ್ಟಾಕ್ಸ್ ನ ಕೊಂಡ್ಕೊಳ್ಳೋದೇ ಇಲ್ಲ. ಇದು ಇಡೀ ಟೀಮ್ ಗೆ ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ. ಆಗ ದೇಸಾಯಿ ಅವರು ನಾವು ನಮ್ಮದೇ ಡಿಸ್ಟ್ರಿಬ್ಯೂಷನ್ ಸೆಂಟರ್ಸ್ ನ ಓಪನ್ ಮಾಡೋಣ, ಅಂದ್ರೆ ಸ್ವಂತ ಟೈಟನ್ ಸ್ಟೋರ್ಸ್ ಅನ್ನ ಓಪನ್ ಮಾಡೋಣ ಅಂತ ಡಿಸೈಡ್ ಮಾಡಿ ದ ವರ್ಲ್ಡ್ ಆಫ್ ಟೈಟನ್ ಅಂತ ಸ್ಟೋರ್ಸ್ ಓಪನ್ ಮಾಡ್ತಾರೆ. ಬಂದ ಕಸ್ಟಮರ್ಸ್ ಎಲ್ಲ ಇದು ಮೆಕ್ಯಾನಿಕಲ್ ಅಲ್ಲ, ಕ್ವಾರ್ಟ್ಸ್ ಟೆಕ್ನಾಲಜಿ ಅಂತ ತಕ್ಷಣನೇ ನಮಗೆ ಮೆಕ್ಯಾನಿಕಲ್ ವಾಚಸ್ ಬೇಕು ಅಂತ, ಈ ಟೆಕ್ನಾಲಜಿ ನಮಗೆ ಅರ್ಥ ಆಗಲ್ಲ, ಸೆಟ್ ಆಗ್ತಾ ಇಲ್ಲ ಅಂತ ಹೋಗ್ಬಿಡ್ತಾರೆ. 200-300 ಜನ ಶಾಪ್ ಗೆ ಬಂದ್ರು ಬರೀ 7-8 ವಾಚ್ ಮಾತ್ರ ಸೇಲ್ ಆಗಿರುತ್ತೆ. ಟೀಮ್ ತುಂಬಾ ಡಿಸಪಾಯಿಂಟ್ ಆಗಿರ್ತಾರೆ. 2 ತಿಂಗಳಾದ ಮೇಲೆ ಬೋರ್ಡ್ ಮೀಟಿಂಗ್ ಅಲ್ಲಿ ಸೇಲ್ಸ್ ರಿಪೋರ್ಟ್ ಅನ್ನ ಪ್ರೆಸೆಂಟ್ ಮಾಡಿದಾಗ ಬೋರ್ಡ್ ಡೈರೆಕ್ಟರ್ಸ್ ಮೊದಲನೇ ತಿಂಗಳಲ್ಲಿ ಬರೀ 303 ವಾಚಸ್ ಸೇಲ್ ಆಗಿದೆ, 2ನೇ ತಿಂಗಳು 535 ವಾಚಸ್. ನೀವು ನಮಗೆ ಪ್ರಾಮಿಸ್ ಮಾಡಿರೋದ್ರಲ್ಲಿ 5% ಮಾತ್ರ ಅಚೀವ್ ಮಾಡಿದಿರಾ. ನೀವು ತುಂಬಾ ಚೆನ್ನಾಗಿ ಸ್ಪೀಚ್ ಕೊಟ್ರಿ ಅಂತ ನಾವು ವಾಚ್ ಪ್ರಾಜೆಕ್ಟ್ ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿಲ್ಲ, ನಿಮ್ಮ ಆಶ್ವಾಸನೆಗಳನ್ನ ನಂಬಿ ಪರ್ಮಿಷನ್ ಕೊಟ್ಟಿದ್ವಿ. ಈಗ ಟೈಟನ್ ಲಾಸ್ ಅಲ್ಲಿ ಹೋಗ್ತಿದೆ, ಇದಕ್ಕೆ ಏನು ಉತ್ತರ ಕೊಡ್ತೀರಾ ಅಂತ ಕೇಳಿದಾಗ ದೇಸಾಯಿ ಅವರು 2 ತಿಂಗಳ ಸೇಲ್ಸ್ ರಿಪೋರ್ಟ್ ಅಲ್ಲಿ ಟೈಟನ್ ಫ್ಯೂಚರ್ ಅನ್ನ ಡಿಸೈಡ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆಕಾಶ್ ಬಂದು 3ನೇ ತಿಂಗಳು ಮಹಾರಾಷ್ಟ್ರದಲ್ಲಿ 200 ವಾಚ್ಗಳು ಸೇಲ್ ಆಗಿದೆ, ಡೆಲ್ಲಿ 127, ತಮಿಳುನಾಡಲ್ಲಿ ಮಾತ್ರ 3029 ವಾಚ್, ಮತ್ತೆ ಕರ್ನಾಟಕದಲ್ಲಿ 4023 ವಾಚ್ ಸೇಲ್ ಆಗಿದೆ ಅಂತ ಹೇಳಿದಾಗ ಎಲ್ಲರೂ ಶಾಕ್ ಆಗ್ತಾರೆ. ಟೈಟನ್ ವಾಚ್ ಡಿಸೈನ್ಸ್ ಸೌತ್ ಇಂಡಿಯನ್ ಗೆ ಮಾತ್ರ ಅಟ್ರಾಕ್ಟ್ ಮಾಡ್ತಿದ್ಯಾ, ಅಂದ್ರೆ ನೀವು ಸೌತ್ ಇಂಡಿಯನ್ ಡಿಸೈನ್ಸ್ ಗೆ ಮಾತ್ರ ಜಾಸ್ತಿ ಒತ್ತು ಕೊಟ್ಟಿದ್ದೀರಾ ಅಂತ ಕೇಳ್ತಾರೆ. ಇಲ್ಲ, ಹಾಗೇನಿಲ್ಲ, ನಮಗೂ ಈ ಸೇಲ್ಸ್ ರಿಪೋರ್ಟ್ಸ್ ಸರ್ಪ್ರೈಸಿಂಗ್ ಆಗಿದೆ ಅಂತ ಎಲ್ಲರೂ ಇದಕ್ಕೆ ಏನ್ ಕಾರಣ ಇರಬಹುದು ಅಂತ ತುಂಬಾ ಯೋಚನೆ ಮಾಡ್ತಾರೆ. ಹೀಗೆ ಎಲ್ಲರೂ ಯೋಚನೆ ಮಾಡ್ತಿರುವಾಗ ಮೇಘ ಅವರ ಅಮ್ಮ ಬಂದು ನಿನ್ನ ನೋಡಕ್ಕೆ ಒಬ್ಬ ಹುಡುಗ ಬಂದಿದ್ದಾನೆ, ನಿಮ್ಮ ಫ್ಯಾಕ್ಟರಿ ಕ್ಯಾಂಟೀನ್ ಅಲ್ಲಿ ವೆಯ್ಟ್ ಮಾಡ್ತಿದ್ದಾನೆ, ಬಾ ಅಂತ ಕರ್ಕೊಂಡು ಹೋಗಿ ಒಬ್ಬ ಹುಡುಗನ ಪರಿಚಯ ಮಾಡಿಸ್ತಾರೆ. ಇವನಂತೂ ಫುಲ್ ಹೈಫೈ ಇಂಗ್ಲಿಷ್ ಅಲ್ಲಿ ಶೋ ಕೊಡ್ತಿರ್ತಾನೆ. ಮತ್ತೆ ಮದುವೆ ಆದ್ಮೇಲೆ ಕೆಲ್ಸಕ್ಕೆ ಹೋಗೋ ಹಾಗಿಲ್ಲ ಅನ್ನೋ ರೀತಿ ಮಾತಾಡಿದಾಗ ಮೇಘಗೆ ಕೋಪ ಬಂದು ಅವ್ರ ಅಮ್ಮನಿಗೆ ನೀನು ಕರ್ಕೊಂಡ್ ಬರೋರೆಲ್ಲ ಇದೇ ಟೈಪ್ ಹುಡುಗರು, ಮೇಲ್ ಡಾಮಿನೆನ್ಸ್ ಅಂತಿರ್ತಾಳೆ. ಆಗ ಈ ಹುಡುಗ ನಿಮಗೋಸ್ಕರ ಒಂದು ಪ್ರೆಸೆಂಟೇಶನ್ ತಂದಿದ್ದೀನಿ ನೋಡಿ, ನಿಮ್ಮದೇ ಕಂಪನಿ ವಾಚ್ ಅಂತ ಹೇಳಿ ಕೊಡ್ತಾನೆ. ಆ ವಾಚ್ ಮಾಡೆಲ್ ನೋಡಿ ಇದನ್ನ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತ ಕೇಳಿದ್ರೆ ಬಾಂಬೆಲಿ ನರಿಮನ್ ಪಾಯಿಂಟ್ ಅಲ್ಲಿ ಬೈ ಮಾಡಿದೆ ಅಂತ ಹೇಳ್ತಾನೆ. ಆಗ ಮೇಘಾಗೆ ಡೌಟ್ ಬರುತ್ತೆ. ತಕ್ಷಣ ಅದನ್ನ ಗೌರವ್ ಹತ್ರ ತಗೊಂಡು ಹೋಗಿ ಮೊದಲು ಇದನ್ನ ಚೆಕ್ ಮಾಡಿ, ನನಗಿದು ಫಸ್ಟ್ ಕಾಪಿ ಅನಿಸ್ತಿದೆ ಅಂತಾರೆ. ಆಗ ಗೌರವ್ ತಕ್ಷಣ ಹೋಗಿ ಲ್ಯಾಬ್ ನಲ್ಲಿ ಇನ್ಸ್ಪೆಕ್ಷನ್ ಮಾಡಿದಾಗ ಅದು ಒರಿಜಿನಲ್ ಟೈಟನ್ ಅಂತ ಗೊತ್ತಾಗುತ್ತೆ. ತಕ್ಷಣ ಮೇಘ, ಆಕಾಶ್, ಗೌರವ್, ದೇಸಾಯಿ ಎಲ್ಲರೂ ಬಂದು ನಿಜ ಹೇಳು, ಈ ವಾಚ್ ನ ಎಲ್ಲಿ ತಗೊಂಡೆ ಅಂತ ಕೇಳ್ತಾರೆ. ಈ ಹುಡುಗ ಬಾಂಬೆಯ ನರಿಮನ್ ಪಾಯಿಂಟ್ ಅಲ್ಲಿ ತಗೊಂಡೆ ಅಂತಾನೆ ವಾದ ಮಾಡ್ತಾನೆ. ಆಗ ಮೇಘ ನರಿಮನ್ ಪಾಯಿಂಟ್ ಅಲ್ಲಿ ನಮ್ಮ ಸ್ಟೋರೇ ಇಲ್ಲ, ನಿಜ ಹೇಳು ಅಂದಾಗ ಈ ಹುಡುಗ ಚೋರ್ ಬಜಾರ್ ಅಲ್ಲಿ ತಗೊಂಡೆ ಅಂತ ಹೇಳ್ತಾನೆ. ಮಾರನೇ ದಿನನೇ ದೇಸಾಯಿ ಮತ್ತೆ ಆಕಾಶ್ ಚೋರ್ ಬಜಾರ್ ನ ವಿಸಿಟ್ ಮಾಡಿ ಟೈಟನ್ ವಾಚಸ್ ನ ಬ್ಲಾಕ್ ಅಲ್ಲಿ ಮಾರ್ತಿದ್ದವನನ್ನ ಅರೆಸ್ಟ್ ಮಾಡಿಸ್ತಾರೆ. ಸ್ಟೇಷನ್ ಅಲ್ಲಿ ಚೋರ್ ಬಜಾರ್ ಅಲ್ಲಿ ಸೇಲ್ ಮಾಡ್ತಿದ್ದವನನ್ನ ನೀನು ಮಾರ್ತಿದ್ದ ಅಷ್ಟು ಟೈಟನ್ ವಾಚಸ್ ಒರಿಜಿನಲ್, ನಿಜ ಹೇಳು, ನಿನ್ಗೆ ಅವು ಎಲ್ಲಿ ಸಿಕ್ಕಿದ್ವು, ಎಲ್ಲಾದ್ರೂ ಕದ್ದಿದ್ದ ಅಂತ ಕೇಳಿದಾಗ ಆ ವ್ಯಕ್ತಿ ಸರ್ ನಾನು ಕಳ್ಳ ಅಲ್ಲ, ಬಿಸ್ನೆಸ್ ಮ್ಯಾನ್, ನಿಮ್ಮ ಅಷ್ಟು ವಾಚಸ್ ನ ಅದರ ಬೆಲೆ ಕೊಟ್ಟೆ ತಗೊಂಡಿದ್ದೀನಿ ಅಂತ ಹೇಳ್ತಾನೆ. ಆಗ ದೇಸಾಯಿ ನೀನ್ ಅವುಗಳನ್ನ MRP ಗೆ ಕೊಂಡ್ಕೊಂಡು ಅದೇ ಅಮೌಂಟ್ ಗೆ ಮಾರಿದ್ರೆ ನಿನಗೆ ಲಾಭ ಎಲ್ಲಿಂದ ಸಿಗುತ್ತೆ ಅಂತ ಕೇಳಿದಾಗ ನಿಮ್ಮ ವಾಚಸ್ ಇಡೀ ಇಂಡಿಯಾದಲ್ಲಿ ಎಲ್ಲಾ ಸ್ಟೇಟ್ ಅಲ್ಲೂ ಒಂದೇ ಬೆಲೆಯಲ್ಲಿ ಸಿಗಲ್ಲ, ಆಯಾ ಸ್ಟೇಟ್ ಟ್ಯಾಕ್ಸ್ ಮೇಲೆ ಅವುಗಳ ಬೆಲೆ ಏರುಪೇರಾಗುತ್ತೆ, ನಮಗೆ ಯಾವ ಸ್ಟೇಟ್ ಅಲ್ಲಿ ಕಡಿಮೆ ಪ್ರೈಸ್ ಗೆ ಸಿಗುತ್ತೋ ಅಲ್ಲಿ ತಗೊಂಡು ಮುಂಬೈ ಚೋರ್ ಬಜಾರ್ ಅಲ್ಲಿ ಮಾರ್ತೀವಿ ಅಷ್ಟೇ ಅಂತ ಹೇಳ್ತಾನೆ. ಇದನ್ನ ಕೇಳಿ ದೇಸಾಯಿ ಅವನ ಮೇಲೆ ಕೇಸ್ ಫೈಲ್ ಮಾಡದೆ ಬೇಲ್ ಕೊಡಿ ಅಂತ ಹೇಳಿ ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಟು ಖುಷಿಯಿಂದನೇ ಹೋಗ್ತಾರೆ. ಈ ಕಡೆ ಆಫೀಸ್ ಅಲ್ಲಿ ಇದ್ದಾಗ ಗೌರವ್ಗೆ ಕೂಡ ಹುಡುಗಿಯರ ಪ್ರಪೋಸಲ್ಸ್ ಬರೋದನ್ನ ನೋಡಿ ಮೇಘ ಗೌರವನ ಪರ್ಸನಲ್ ಆಗಿ ಕರೆದು ನಮ್ಮಮ್ಮ ನನಗೆ ಇಲ್ಲಿವರೆಗೂ ತುಂಬಾ ಹುಡುಗರನ್ನ ತೋರಿಸಿದ್ರು, ಅವ್ರು ಯಾರನ್ನು ನಾನು ಓಕೆ ಮಾಡಿಲ್ಲ, ಯಾಕೆ ಗೊತ್ತಾ, ಚಿಕ್ಕ ವಯಸ್ಸಿಂದನೂ ನಮಗೆ ಸ್ವಾತಂತ್ರ್ಯ ಇರಲಿಲ್ಲ, ನಮ್ಮಪ್ಪ ಹೇಳಿದ್ದನ್ನಷ್ಟೇ ಮಾಡ್ಬೇಕು, ಅವರು ನಮ್ಮನ್ನ ಕಟ್ಟುನಿಟ್ಟಿನ ವಾತಾವರಣದಲ್ಲಿ ಬೆಳೆಸಿದ್ರು, ನಮ್ಮಮ್ಮನ ಮೇಲೆ ದೌರ್ಜನ್ಯ ಮಾಡ್ತಿದ್ರು, ಅವರು ತೀರಿ ಹೋದ ಕಾರಣದಿಂದ ಮಾತ್ರ ನಾನು ಕೆಲ್ಸಕ್ಕೆ ಬರೋದಕ್ಕೆ ಸಾಧ್ಯವಾಗಿದ್ದು, ನನ್ನ ನೋಡಕ್ ಬರೋ ಎಷ್ಟೋ ಹುಡುಗರು ಮೇಲ್ ಡಾಮಿನೆನ್ಸ್ ಗುಣನ ಹೊಂದಿದ್ರು, ಆದ್ರೆ ಇಷ್ಟು ವರ್ಷದಿಂದ ನೀನು ನೋಡ್ತಾನೆ ಇದ್ದೀನಿ, ನೀನೇ ಬೇರೆ ಗೌರವ್, ತುಂಬಾ ಒಳ್ಳೆಯವನು ನೀನು ನನಗೆ ತುಂಬಾ ಇಷ್ಟ, ಇದಕ್ಕೂ ಮೀರಿ ನಾನು ತಡ ಮಾಡೋದಿಲ್ಲ, ನಿನಗೂ ನಾನಂದ್ರೆ ಇಷ್ಟ ಇದ್ರೆ ಈ ಸ್ವೀಟ್ ತಗೋ ಅಂತ ಹೇಳ್ತಾರೆ. ಗೌರವ್ಗಂತೂ ಇದು ಕನಸಿನ ದಿನ, ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಮನೆ
ಮನಸ್ಸು ಹಕ್ಕಿ ತರ ಹಾರ್ತಿದೆ. ತಾನು ಬಯಸಿದ ಹುಡುಗಿ ತನ್ನ ಮುಂದೆ ಪ್ರೀತಿ ನಿವೇದನೆ ಮಾಡಿದಾಗ ಆಗೋ ಸಂಭ್ರಮ. ಇವರಿಬ್ರು ಮದುವೆ ಆಗ್ಬೇಕು ಅಂದ್ಕೊಂಡ ವಿಷಯನ ಆಫೀಸ್ ಅಲ್ಲಿ ಹೇಳಿದಾಗ ಎಲ್ಲರೂ ತುಂಬಾ ಖುಷಿ ಪಡ್ತಾರೆ, ಕಂಗ್ರಾಚುಲೇಟ್ ಮಾಡ್ತಾರೆ. ನಂತರ ಟೈಟನ್ ವಾಚಸ್ ಸ್ಮಗ್ಲಿಂಗ್ ಆಗ್ತಿರೋದನ್ನ ತಡೆಯೋಕೆ ಒಂದು ಪ್ಲಾನ್ ಮಾಡ್ತಾರೆ. ಉದಾಹರಣೆಗೆ ತಮಿಳುನಾಡಲ್ಲಿ 460 ರೂಪಾಯಿಗೆ ಸಿಗೋ ವಾಚ್ ಮುಂಬೈಯಲ್ಲಿ 620 ರೂಪಾಯಿ ಬೆಲೆ ಇರುತ್ತೆ. ಸೊ ಸ್ಮಗ್ಲರ್ಸ್ ತಮಿಳುನಾಡಲ್ಲಿ ವಾಚ್ ತಗೊಂಡು ಮಹಾರಾಷ್ಟ್ರದಲ್ಲಿ ಮಾರಿ ದುಡ್ಡು ಮಾಡ್ತಾರೆ. ಇದಕ್ಕಿರೋದು ಒಂದೇ ಸೊಲ್ಯೂಷನ್, UCP ಅಂದ್ರೆ ಯೂನಿಫಾರ್ಮ್ ಕನ್ಸ್ಯೂಮರ್ ಪ್ರೈಸ್. ಅಂದ್ರೆ ಎಂಟೈರ್ ದೇಶದಲ್ಲೂ ವಾಚಸ್ ಬೆಲೆ ಸೇಮ್ ಇಡೋದು. ಉದಾಹರಣೆಗೆ 25 ರಾಜ್ಯಗಳದ್ದು ಬೆಲೆ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ ಒಂದು ಆವರೇಜ್ ಬೆಲೆಗೆ ಸ್ಟ್ಯಾಂಡರ್ಡ್ ರಿಟೇಲ್ ಪ್ರೈಸ್ ನ ಸೆಟ್ ಮಾಡೋದು. ಈ ಐಡಿಯಾನ ಕೊಟ್ಟಾಗ ಗೋಪಾಲನ್ ಇದು ಅಷ್ಟು ಸುಲಭದ ವಿಷಯ ಅಲ್ಲ, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಜಾಸ್ತಿ ಇರುತ್ತೆ. ಯಾವ ಸ್ಟೇಟ್ ಅಲ್ಲಿ ಟ್ಯಾಕ್ಸ್ ಕಡಿಮೆ ಇರುತ್ತೋ ಅಲ್ಲಿ ನಾವು ಜಾಸ್ತಿ ಪ್ರೈಸ್ ಗೆ ಮಾರ್ತೀವಿ, ಜಾಸ್ತಿ ಟ್ಯಾಕ್ಸ್ ಇರೋ ಸ್ಟೇಟ್ ಅಲ್ಲಿ ಕಡಿಮೆ ಪ್ರೈಸ್ ಗೆ ಮಾರ್ತೀವಿ. ಇಲ್ಲಿ ಲಾಭ ನಷ್ಟ ಎರಡೂ ತರ ಇರುತ್ತೆ. ಎಲ್ಲಿ ಎಷ್ಟು ವಾಚಸ್ ಸೇಲ್ ಆಗುತ್ತೆ ಅನ್ನೋದ್ರ ಮೇಲೆ ನಾವು ಪೂರ್ತಿ ಡಿಪೆಂಡೆನ್ಸಿ ಆಗಬೇಕಾಗುತ್ತೆ ಅಂತ ಹೇಳ್ತಾರೆ. ಆಗ ದೇಸಾಯಿ, ಗೋಪಾಲನ್ ನೀವು ವಾಚ್ ಗಳನ್ನ 1000 ಲೆಕ್ಕದಲ್ಲಿ ಸೇಲ್ ಮಾಡೋದ್ರ ಲೆಕ್ಕದಲ್ಲಿ ಹೇಳ್ತಿದ್ದೀರಾ, ನಾನು ಲಕ್ಷಗಟ್ಟಲೆ ಸೇಲ್ ಮಾಡೋ ವಿಷನ್ ಅಲ್ಲಿ ನೋಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಗೋಪಾಲನ್, ನಾನು ಹೇಳ್ತಿರೋದೇನಂದ್ರೆ ಒಂದು ವೇಳೆ ನಾವು ಫೇಲ್ಯೂರ್ ಆದ್ರೆ ಸ್ಟೇಟ್ ಗವರ್ಮೆಂಟ್ ನಮ್ಮನ್ನ ಹುಡುಕೊಂಡ್ ಬರ್ತಾರೆ, ನಾವು ಗವರ್ಮೆಂಟ್ ಗೆ ಟ್ಯಾಕ್ಸ್ ಯಾಮಾರಿಸ್ತಿದೀವಿ ಅನ್ಕೋತಾರೆ ಅಂತ ಆತಂಕ ವ್ಯಕ್ತಪಡಿಸ್ತಾರೆ. ಆಗ ದೇಸಾಯಿ, ಸರ್ ಹಾಗೇನಾದ್ರೂ ಆದ್ರೆ ಅದರ ರೆಸ್ಪಾನ್ಸಿಬಿಲಿಟಿ ನಾನ್ ತಗೋತೀನಿ. ಒಂದು ಸಲ ಪ್ರಾಫಿಟ್ ಲಾಸ್ ಅನ್ನೋ ಆಂಗಲ್ ನ ಮರ್ತ್ ಬಿಡಿ, UCP ನಮ್ಮ ಕನ್ಸ್ಯೂಮರ್ಸ್ ಗೆ ಬೆನಿಫಿಷಿಯಲ್ ಇದೆ ಅಂತ ಹೇಳಿ ಟೀಮ್ ನ ಕನ್ವಿನ್ಸ್ ಮಾಡ್ತಾರೆ. ಕೊನೆಗೂ ಗೌರವ್ ಮತ್ತೆ ಮೇಘಾದು ಮದುವೆ ಆಗುತ್ತೆ. ಮದುವೆ ಟೈಮ್ ಅಲ್ಲಿ ಗೋಪಾಲನ್ ಅವರು ದೇಸಾಯಿ ಅವ್ರ ಹತ್ರ, ನಾವೀಗ ಕೆಲವೊಂದು ಟಫ್ ಡಿಸಿಷನ್ಸ್ ಮಾಡಬೇಕು. ಟೈಟನ್ 0 ಇಂದ 10 ವರೆಗೂ ಹೋಗಿದೆ, ಒಳ್ಳೆ ವಿಷಯ. ಆದ್ರೆ 100ರವರೆಗೆ ಮುಟ್ಬೇಕು ಅಂದ್ರೆ ಒಂದು ಫ್ರೆಶ್ ಮಾರ್ಕೆಟಿಂಗ್ ಪರ್ಸ್ಪೆಕ್ಟಿವ್ ಬೇಕು. ಮೇಘಾ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ಇಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ನಮ್ಗೀಗ ಬೆಸ್ಟ್ ಬೇಕು. ಅದಕ್ಕೆ ಮಾರ್ಕೆಟಿಂಗ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಹ್ಯಾಂಡ್ ಬೇಕು. ಒಂದು ಬ್ರ್ಯಾಂಡ್ ಅನ್ನ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡುವಂತಹ ಸಾಮರ್ಥ್ಯ ಇರೋರು ಬೇಕು ಅಂತ ಅಭಿಪ್ರಾಯ ಹೇಳ್ತಾರೆ. ದೇಸಾಯಿ ಅವ್ರಿಗೂ ಕೂಡ ಅವ್ರು ಹೇಳಿದ್ದು ಸರಿ ಅನ್ಸುತ್ತೆ. ಈಗ ರಿಸೆಪ್ಷನ್ ಅಲ್ಲಿ ಸ್ಟೇಜ್ ಮೇಲೆ ಬಂದು ಹೊಸ ದಂಪತಿಗಳಿಗೆ ಮಾಲ್ಡೀವ್ಸ್ ಟ್ರಿಪ್ ಟಿಕೆಟ್ ಅನ್ನ ಗಿಫ್ಟ್ ಮಾಡ್ತಾರೆ. ಮೇಘಾ ಅಂತೂ ತುಂಬಾ ಭಾವುಕರಾಗ್ತಾರೆ. ದೇಸಾಯಿ ಅವರು ಟಾಟಾ ಅವ್ರ ಹತ್ರ ಹೋಗಿ, ನಾವು ಹೊಸ ಮಾರ್ಕೆಟಿಂಗ್ ಹೆಡ್ ಅನ್ನ ಹೈರ್ ಮಾಡ್ಬೇಕು ಅನ್ಕೊಳ್ತಿದೀವಿ ಅಂತ ಹೇಳಿದಾಗ ಟಾಟಾ ಪರ್ಮಿಷನ್ ಕೊಡ್ತಾರೆ. ನಂತರ ದೇಸಾಯಿ ಅವರು, ಮೇಘಾ ನಮ್ಮ ಹತ್ರ ಡೇ 1 ಇಂದನೂ ಕೆಲಸ ಮಾಡ್ತಿದ್ದಾರೆ, ಅವಳು ತುಂಬಾ ನಿಷ್ಠೆಯಿಂದ ಇದ್ರು, ನಾನೀಗ ಮೇಘಾ ಜಾಗಕ್ಕೆ ಬೇರೆಯವ್ರನ್ನ ತರ್ತಿದ್ದೀನಿ. ನಮಗೆ ಅನುಭವಿ ಬೇಕು ಅನ್ನೋದು ಎಷ್ಟು ಸತ್ಯನೋ ಮೇಘಾ ತುಂಬಾ ಟ್ಯಾಲೆಂಟೆಡ್ ಅನ್ನೋದು ಕೂಡ ಅಷ್ಟೇ ಸತ್ಯ. ಆದ್ರೆ ವಯಸ್ಸು ಚಿಕ್ತು, ಈ ನಿರ್ಧಾರದಿಂದ ಮೇಘಾಗೆ ನೋವಾಗಬಹುದು, ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ಟಾಟಾ, ನಾನ್ ನಿಮ್ಮನ್ನ NBDC ಗೆ ಕಳಿಸಿದಾಗ ನಿಮ್ಗೆ ಇಷ್ಟ ಆಗ್ಲಿಲ್ಲ, ಆದ್ರೆ ಅಲ್ಲಿಗೆ ಹೋದ್ಮೇಲೆ ತುಂಬಾ ಕಲಿತ್ರಿ ಅಲ್ವಾ ಅಂತಾರೆ. ದೇಸಾಯಿ ಹೌದು ಅಂದಾಗ, ಹಾಗಿದ್ರೆ ನನ್ನನ್ನ ಹೇಟ್ ಮಾಡ್ತೀರಾ? ನಾವು ನಮ್ಮ ಗುರಿ ಕಡೆ ಮುನ್ನುಗ್ಗುವಾಗ ಕೆಲವೊಂದು ಕಠಿಣ ನಿರ್ಧಾರಗಳನ್ನ ಮಾಡ್ಬೇಕಾಗತ್ತೆ, ಅದರಲ್ಲಿ ತಪ್ಪೇನು ಇಲ್ಲ ಅಂತ ಹೇಳಿ ಕಳಿಸ್ತಾರೆ. ಆದ್ರೆ ಯಾವಾಗ ಆಕಾಶ್ಗೆ ಮೇಘಾ ಜಾಗಕ್ಕೆ ಹೊಸ ಮಾರ್ಕೆಟಿಂಗ್ ಹೆಡ್ ಬರ್ತಿದ್ದಾರೆ ಅಂತ ಗೊತ್ತಾಯ್ತೋ ಆಗ ಕೋಪ ಮಾಡ್ಕೊಂಡು, ಇದಕ್ಕೇನ ಮೇಘಾನ ಮಾಲ್ಡೀವ್ಸ್ಗೆ ಹನಿಮೂನ್ ಕಳಿಸಿದ್ದು ಅಂತ ಅಸಮಾಧಾನ ಹೊರಹಾಕ್ತಾರೆ. ಅದೇ ಸಮಯ ಗೋಪಾಲನ್ ಮತ್ತೆ ದೇಸಾಯಿ, ನೀವು ಸ್ವಲ್ಪ ದಿನದ ಮಟ್ಟಿಗೆ ಹೊಸ ಪ್ಲಾಂಟ್ ಗೆ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಸೇಲ್ಸ್ ಇನ್ಕ್ರೀಸ್ ಆಗ್ತಿದೆ, ಹಾಗಾಗಿ ನಮಗೆ ಸೀನಿಯರ್ ಟೀಮ್ ಇಂದ ಯಾರಾದ್ರೂ ಬೇಕು ಅಂತ ಹೇಳಿದಾಗ ಆಕಾಶ್, ನನ್ನನ್ನ ಹೆಡ್ ಆಫೀಸ್ ಇಂದ ಕಳಿಸೋ ಪ್ಲಾನ್ ಮಾಡ್ಬಿಟ್ಟಿದ್ದೀರಾ ಅಂತ ಮತ್ತೆ ಬೇಜಾರಾಗ್ತಾರೆ. ಈಗ ದೇಸಾಯಿ ಮತ್ತೆ ಗೋಪಾಲನ್ ಹೊಸ ಮಾರ್ಕೆಟಿಂಗ್ ಹೆಡ್ ನ ಹೈರ್ ಮಾಡೋಕೆ ತುಂಬಾ ಜನ ಕ್ಯಾಂಡಿಡೇಟ್ಸ್ ನ ಇಂಟರ್ವ್ಯೂ ಮಾಡ್ತಾರೆ. ಸಂಜೆವರೆಗೂ ಇಂಟರ್ವ್ಯೂ ಮಾಡಿ ಹೊರಗಡೆ ಟೀ ಕುಡಿತಾ ಇರ್ತಾರೆ. ಆಗ ಆ ಟೀ ಅಂಗಡಿ ಹತ್ರ ಒಬ್ರು ಬರ್ತಾರೆ. ಅಂಗಡಿಯಲ್ಲಿ ಒಂದು ಟೀ ಹೇಳಿ, ಇಲ್ಲಿ ಟೈಟನ್ ಆಫೀಸ್ ಎಲ್ಲಿದೆ ಅಂತ ಕೇಳ್ತಾರೆ. ಗೋಪಾಲನ್, ಬೋರ್ಡ್ ನಿಮ್ಮ ಎದುರುಗಡೆನೆ ಇದೆಯಲ್ಲ ಅಂದಾಗ ದೇಸಾಯಿ, ಟೈಟನ್ ಆಫೀಸ್ ಅಲ್ಲಿ ಏನ್ ಕೆಲಸ ಅಂತ ಕೇಳ್ತಾರೆ. ಆಗ ಅವರು, ನಾನು ಮಾರ್ಕೆಟಿಂಗ್ ಹೆಡ್ ಪೊಸಿಷನ್ ಗೆ ಇಂಟರ್ವ್ಯೂಗೆ ಬಂದಿದೆ ಅಂತಾರೆ. ಅದಕ್ಕೆ ದೇಸಾಯಿ, ಎಲ್ರು ಮನೆಗೆ ಹೋಗೋ ಟೈಮ್ ಅಲ್ಲಿ ಬಂದಿದಿರಲ್ಲ ಅಂತಾರೆ. ಅದಕ್ಕೆ ಆ ವ್ಯಕ್ತಿ, ಸರಿ ಬಿಡಿ, ಅವ್ರಿಗೆ ತಾನೇ ನಷ್ಟ, ನಾನು ಟೈಟನ್ ಸೇಲ್ಸ್ ನ ದಿಕ್ಕನ್ನೇ ಬದಲಾಯಿಸೋಣ ಅಂತ ಬಂದಿದೆ ಅಂತಾರೆ. ದೇಸಾಯಿ, ಹೇಗೆ ಅಂತ ಕೇಳಿದಾಗ, ಅಲ್ಲಿ ನೋಡ್ತಿದ್ರಲ್ಲ ಬ್ಲಾಕ್ ಸ್ಕೂಟರ್ ಕೈನೆಟಿಕ್ ಹೋಂಡಾ, ಅದು ಬೆಲೆಯಲ್ಲಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಮತ್ತೆ ಮೈಲೇಜ್ ಕೂಡ ಕಡಿಮೆ, ಆದ್ರೂ ಅದು ಸಕ್ಸಸ್ಫುಲ್ ಆಯ್ತು. ಯಾಕೆ ಗೊತ್ತಾ? ಅದಕ್ಕೆ ಕಿಕ್ಕು ಇಲ್ಲ, ಗೇರು ಇಲ್ಲ, ನಾವು ಅದನ್ನ ಕನ್ವೀನಿಯಂಟ್ ಅಂತ ಮಾರ್ಕೆಟಿಂಗ್ ಮಾಡಿದ್ವಿ ಅಷ್ಟೇ, ಸಕ್ಸಸ್ಫುಲ್ ಆಗಿ ಓಡ್ತಿದೆ. ಈಗಂತೂ ಅದರ ಪಾಪ್ಯುಲಾರಿಟಿ ಜಾಸ್ತಿನೇ ಆಗಿದೆ. ಯಂಗ್ ಸಿಟಿಸನ್ಸ್ ಮತ್ತೆ ಸೀನಿಯರ್ ಸಿಟಿಸನ್ಸ್, ಲೇಡೀಸ್ ಎಲ್ರಿಗೂ ಕನ್ವೀನಿಯಂಟ್ ಇದೆ. ನಾನು ಕೈನೆಟಿಕ್ ಅಲ್ಲಿ ಕೆಲಸ ಮಾಡುವಾಗ ಒಂದಂತೂ ಅರ್ಥ ಮಾಡ್ಕೊಂಡೆ, ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ಮಾರ್ಕೆಟಿಂಗ್ ಕೂಡ ಮಾಡಬೇಕು ಅಂತ ಹೇಳ್ತಾರೆ. ಆಗ ಗೋಪಾಲನ್, ಹಾಗಿದ್ರೆ ನೀವು ಅಲ್ಲಿ ಮಾರ್ಕೆಟಿಂಗ್ ಹೆಡ್ ಅಲ್ವಾ? ಕೈನೆಟಿಕ್ ಅಷ್ಟು ಚೆನ್ನಾಗಿ ಓಡ್ತಿದೆ, ಆದ್ರೂ ಅಲ್ಲಿ ಕೆಲಸ ಬಿಟ್ಟು ಯಾಕೆ ಟೈಟನ್ ಗೆ ಇಂಟರ್ವ್ಯೂಗೆ ಬಂದಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ ಅವರು, ಕೈನೆಟಿಕ್ ಈಗ ಸಕ್ಸಸ್ಫುಲ್ ಆಗಿ ಓಡ್ತಿದೆ, ಈಗ ಹೊಸ ಇಂಡಿಯನ್ ಬ್ರಾಂಡ್ ಗೆ ಹೆಲ್ಪ್ ಮಾಡೋ ಸಮಯ. ನನಗೆ ಈ ತರ ಚಾಲೆಂಜ್ ಗಳು ಅಂದ್ರೆ ತುಂಬಾ ಇಷ್ಟ. ಟೈಟನ್ ಅಲ್ಲಿ ಮಾರ್ಕೆಟಿಂಗ್ ಇನ್ಸೈಟ್ ಕಡಿಮೆ ಇರೋದು ಎದ್ದು ಕಾಣ್ತಿದೆ, ಮೇ ಬಿ ಅದಕ್ಕೆ ಅವರ ಸೇಲ್ಸ್ ಕ್ಲಿಕ್ ಆಗ್ತಿಲ್ಲ ಅಂತಾರೆ. ಆಗ ದೇಸಾಯಿ, ಇದನ್ನ ಹೊರಗಡೆಯಿಂದ ಹೇಳೋದು ಈಸಿ, ನಾಳೆ ಬೆಳಿಗ್ಗೆ ಟೈಟನ್ ಆಫೀಸ್ಗೆ ಹೋಗಿ MD ನ ಮೀಟ್ ಆಗಿ ಅಂತ ಹೇಳ್ತಾರೆ. ಆಗ ಇವರು, MD ಜೊತೆ ಮಾತಾಡ್ತಿದ್ದೀನಿ ಸರ್, ನೀವು MD ಎಕ್ಸರ್ಸಿಸ್ ದೇಸಾಯಿ ಮತ್ತೆ ನೀವು ಜನರಲ್ ಮ್ಯಾನೇಜರ್ ಗೋಪಾಲನ್ ಅಂತ ಹೇಳ್ತಾರೆ. ಹಾಗಿದ್ರೆ ನಿಮ್ ಹೆಸರೇನು ಅಂತ ಕೇಳಿದಾಗ, ನನ್ನ ಹೆಸರು ಮುರಳಿ ಶಂಕರ್ ದಾಲ್ಮಿಯಾ, ಶಾರ್ಟ್ ಆಗಿ ನನ್ನ MSD ಅಂತ ಕರೀತಾರೆ ಅಂತ ಹೇಳ್ತಾರೆ. ಆಗ ಗೋಪಾಲನ್, ನಿಮ್ಗೆ ಇಂಟರ್ವ್ಯೂ ಬಗ್ಗೆ ಮೊದಲೇ ಗೊತ್ತಿದ್ರೆ
ಬೇಗನೆ ಬರಬಹುದಿತ್ತಲ್ವಾ, ಲೇಟ್ ಯಾಕೆ ಬಂದಿದ್ದು ಅಂತ ಕೇಳ್ತಾರೆ. ಅದಕ್ಕೆ MSD, ನಾವು ಇನ್ಫಾರ್ಮಲ್ ಆಗಿ ಟೀ ಕುಡ್ಕೊಂಡು ಮಾತಾಡೋದನ್ನ ಕ್ಯಾಬಿನ್ ಅಲ್ಲಿ ಫಾರ್ಮಲ್ ಆಗಿ ಡಿಸ್ಕಸ್ ಮಾಡಿದ್ರೆ ಮಜಾ ಇರಲ್ಲ ಅಂತ ಹೇಳ್ತಾರೆ. ದೇಸಾಯಿ ಮತ್ತೆ ಗೋಪಾಲನ್ ಇಬ್ರು ಇಂಪ್ರೆಸ್ ಆಗ್ತಾರೆ. ಆಕಾಶ್ ಮೇಘ ಜಾಗಕ್ಕೆ ಹೊಸ ಮಾರ್ಕೆಟಿಂಗ್ ಹೆಡ್ ಬರ್ತಿದ್ದಾರೆ ಅಂತ ಗೌರವ್ಗೆ ಹೇಳಿದಾಗ ಅವರಲ್ಲೂ ಯಾಕೆ ಅನ್ನೋ ಪ್ರಶ್ನೆ ಬರುತ್ತೆ. ಹನಿಮೂನ್ ಮಾಲ್ಡೀವ್ಸ್ ಟ್ರಿಪ್ ಮುಗಿಸ್ಕೊಂಡು ಬಂದ ಮೇಘನ ಕ್ಯಾಬಿನ್ ಗೆ ಕರೆದು ನಿಮ್ಮ ಆಬ್ಸೆಂಟ್ ಅಲ್ಲಿ ಕೆಲವು ನಿರ್ಧಾರಗಳನ್ನ ತಗೊಂಡಿದ್ವಿ ಅಂತ ನಯವಾಗಿ ಹೇಳ್ತಿರುವಾಗ ಅದೇ ಟೈಮ್ಗೆ MSD ಬರ್ತಾರೆ. ಮುರಳಿ ಶಂಕರ್ ದಾಲ್ಮಿಯಾ ಇನ್ ಮುಂದೆ ನಮ್ಮ ಹೊಸ ಮಾರ್ಕೆಟಿಂಗ್ ಹೆಡ್ ಅಂತ ಮೇಘ ಮಾತ್ರಗೆ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಮೇಘಗೆ ಶಾಕ್ ಆಗುತ್ತೆ. ಗೋಪಾಲನ್ ಮುರಳಿ ಅವರನ್ನ ತನ್ನ ಕ್ಯಾಬಿನ್ ಗೆ ಕರ್ಕೊಂಡು ಹೋದ್ಮೇಲೆ ಮೇಘ ದೇಸಾಯಿ ಅವ್ರಿಗೆ ನಾನು ಮದುವೆ ಆದೆ ಅಂತ ನನ್ನ ಕೆಲಸದಿಂದ ತೆಗೆದ್ರ ಸರ್ ಅಂತ ಕೇಳ್ತಾರೆ. ಆಗ ದೇಸಾಯಿ, ಖಂಡಿತ ಇಲ್ಲ, ನೀವು ಟೈಟನ್ ಅಲ್ಲೇ ಇರ್ತೀರಾ. ಮೇಘ, ಇಲ್ಲಿವರೆಗೂ ನಿಮ್ಮ ಕಾಂಟ್ರಿಬ್ಯೂಷನ್ ತುಂಬಾ ಇದೆ, ಆದ್ರೂ ನಮಗೆ ಒಂದು ಬ್ರ್ಯಾಂಡ್ ಅನ್ನ ಸ್ಕ್ರಾಚ್ ಇಂದ ಬಿಲ್ಡ್ ಮಾಡುವಂತಹ ತುಂಬಾ ಅನುಭವಿಯ ಅವಶ್ಯಕತೆ ಇದೆ. ಖಂಡಿತ ಮುರಳಿಯಿಂದ ನೀವು ಕಲಿತೀರಾ, ನಿಮ್ಮಿಂದ ಅವರು ಕಲಿತಾರೆ. ಯಾಕಂದ್ರೆ ನಿಮಗೆ ನಮ್ಮ ಬ್ರ್ಯಾಂಡ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತು, ಕಂಪನಿ ಶುರುವಿನಿಂದ ಕೆಲಸ ಮಾಡಿದಿರಾ, ಇಲ್ಲಿ ನೀವು ನನ್ನ ಫೇವರೇಟ್ ಪರ್ಸನ್ ಮೇಘ ಅಂತ ಎಷ್ಟು ನಯವಾಗಿ ಹೇಳಿದ್ರು ಆ ಕ್ಷಣ ಮೇಘ ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇದ್ರ ಬಗ್ಗೆ ನೋವಲ್ಲಿ ಗೌರವ್ ಹತ್ರ ಹೇಳ್ಕೊಂಡಾಗ ಗೌರವ್, ಗೋಡೆಗೆ ಹಾಕೋ ಗಡಿಯಾರ ಇದೆ ಅಂತ ಕೈಗೆ ಹಾಕೋ ವಾಚ್ ಅಸ್ತಿತ್ವವನ್ನ ಕಳ್ಕೊಳ್ಳಲ್ಲ ಅಲ್ವಾ, ನಿನ್ನ ಜಾಗಕ್ಕೆ ಇನ್ನೊಬ್ರು ಅನುಭವಿ ಬಂದಿರೋದು ಕಂಪನಿಗೆ ಒಂದು ಎನ್ಹಾನ್ಸ್ಮೆಂಟ್ ಅಷ್ಟೇ ಅಂತ ಸಮಾಧಾನ ಮಾಡ್ತಾರೆ. ಮೇಘ ಎಮೋಷನಲ್ ಆಗಿ, ನಾನು ಟೈಟನ್ ಶುರು ಆದಾಗಿಂದಲೂ ಇದ್ದೀನಿ ಎಂದಾಗ ಗೌರವ್, ಈಗಲೂ ಕೂಡ ನೀನು ಟೈಟನ್ ನ ಒಂದು ಭಾಗನೇ, ಮುಂದೆ ಟೈಟನ್ ಮಾರ್ಕೆಟಿಂಗ್ ಹೆಡ್ ಕೂಡ ಚೇಂಜ್ ಆಗಬಹುದು, ಆದ್ರೆ ಮೇಘ ಮಾತ್ರ ಟೈಟನ್ ಫಸ್ಟ್ ಬ್ಯಾಚ್ ಭಾಗ ಯಾವಾಗ್ಲೂ ಆಗಿರ್ತಾಳೆ. ನೀನು ಕಂಪನಿ ಕಟ್ಟೋದನ್ನು ನೋಡಿದ್ಯಾ, ಅದು ಬೆಳೆಯೋದನ್ನು ನೋಡ್ತೀಯಾ. MSD ತುಂಬಾ ಎಕ್ಸ್ಪೀರಿಯನ್ಸ್ಡ್ ಪ್ರೊಫೆಷನಲ್, ನೀನು ಇದನ್ನ ಒಂದು ಆಪರ್ಚುನಿಟಿಯಾಗಿ ನೋಡ್ಬೇಕು, ಅವರಿಂದನೂ ತುಂಬಾ ಕಲಿಬಹುದು ಅಂತ ಸಮಾಧಾನ ಮಾಡ್ತಾರೆ. ಇಲ್ಲಿಂದ ಟೈಟನ್ ಕಾಂಪಿಟೇಟರ್ ಗಳ ನಡುವೆ ಮಾರ್ಕೆಟ್ ನ ಟ್ಯಾಕಲ್ ಮಾಡಿ ಸೇಲ್ಸ್ ನ ಹೇಗೆ ಇನ್ಕ್ರೀಸ್ ಮಾಡುತ್ತೆ, ಟೈಟನ್ ವಾಚಸ್ ವೆಡ್ಡಿಂಗ್ ಗಿಫ್ಟ್ ಆಗಿ ಮಾಡೋದಕ್ಕೆ ಏನೆಲ್ಲ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡಿದ್ರು, ಎಲ್ಲ ಚೆನ್ನಾಗಿ ಹೋಗ್ತಿರ್ಬೇಕಾದ್ರೆ ಈ ಟೀಮ್ ನಡುವೆ ಬಂದ ಭಿನ್ನಾಭಿಪ್ರಾಯಗಳು ಮತ್ತೆ ಒಂದು ತಪ್ಪು ನಿರ್ಧಾರದಿಂದ ಅಷ್ಟು ದೊಡ್ಡ ಕಂಪನಿಯಾಗಿ ಬೆಳೆದಿದ್ದ ಟೈಟನ್ ಏಕಾಏಕಿ ಕಂಪನಿನೇ ಮುಚ್ಚೋ ಲೆವೆಲ್ಗೆ ಹೋಗ್ಬಿಡುತ್ತೆ. ಅದಕ್ಕೆ ಕಾರಣ ಏನು, ಮುಳುಗ್ತಿದ್ದ ಕಂಪನಿನ ಮತ್ತೆ ಕಮ್ ಬ್ಯಾಕ್ ಮಾಡಿದ್ರ ಅನ್ನೋದನ್ನ ಕೊನೆಯ ಎಪಿಸೋಡ್ ಅಂದ್ರೆ 3ನೇ ಎಪಿಸೋಡ್ ಅಲ್ಲಿ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂತ ಒಳ್ಳೊಳ್ಳೆ ಕಥೆಗಳನ್ನ ಆಯ್ದು ನಿಮ್ಮ ಮುಂದೆ ತರೋ ಕೆಲಸ ನಿಮ್ಗೆ ಇಷ್ಟ ಆಗ್ತಿದ್ರೆ ಜಾಯಿನ್ ಬಟನ್ ಅನ್ನ ಒತ್ತಿ ನಮ್ಮ ಚಾನೆಲ್ಗೆ ಮೆಂಬರ್ಶಿಪ್ ತಗೊಳ್ಳೋದ್ರ ಮೂಲಕ ಪ್ರೋತ್ಸಾಹ ನೀಡಿ. ಮುಂದಿನ ಎಪಿಸೋಡ್ಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ಥಂಬ್ನೇಲ್ ಅನ್ನ ಒತ್ತಿ.